ಫಸ್ಟ್ ಟೈಮ್ ನೋಡಿದಾಗ ಏನಪ್ಪ ಈ ಮನುಷ್ಯ ನೋಡಕ್ ಕೆಟ್ಟೋಗ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದು. ಹಿಂಗೆ ಲವ್ ಸ್ಟಾರ್ಟ್ ಆಯ್ತು. ಚೆನ್ನಾಗಿತ್ತು ಲವ್ ಸ್ಟಾರ್ಟ್ ಆಯ್ತು. ಫುಲ್ ಜಿಂಗ್ ಜಾಕಾಗಿ ರೆಡಿಯಾಗಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಸುಮ್ಮನೆ ಏನೋ ಒಂದ್ ಕಾಳ ಕಣ ಬಿದ್ರು ಬೀಳ್ಬೋದೇನೋ ಅನ್ನೋ ತರ ಪ್ರಪೋಸ್ ಮಾಡಿದ್ರು ಅಂತ ಅನ್ಸ್ತಿರುತ್ತೆ. ಆ ಪ್ರಶ್ನೆ ಇನ್ನೂ ಕಾಡ್ತಾ ಇದೆ. ಕರೆಕ್ಟ್ ಆಗಿ ಎಲ್ಲದ್ರಲ್ಲಿ ಹಿಂಗೆ ಹೇಳ್ತೀರಾ. ಟೈಮ್ 9 ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಸಂಜಯ್. ನಾನು ಮೇಘ. ನನ್ನ ಪ್ರೀತಿಸೋ ಎಲ್ರಿಗೂ ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳು. ನಮ್ಮಿಬ್ಬರನ್ನ ಪ್ರೀತಿಸೋ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನನ್ನನ್ನು ಸೇರಿಸಿ ಅಲ್ಲ, ಆಬ್ವಿಯಸ್ಲಿ ಪ್ರತಿ ಸರಿ ನಾನೇ ಹೇಳ್ತಾ ಇದ್ದೆ ನಮ್ಮ ಲವ್ ಸ್ಟೋರಿ ಹಂಗೆ ಶುರು ಆಯಿತು ಹಿಂಗೆ ಶುರು ಆಯಿತು ಅಂತ. ಈ ಸರಿ ಮೇಡಮ್ ಅವರು ಹೇಳ್ತಾರೆ. ನಮ್ಮ ಲವ್ ಸ್ಟೋರಿ ಆಲ್ರೆಡಿ ಗೊತ್ತಿರುತ್ತೆ. ಮೇ ಬಿ ಸಿಂಪಲ್ ಆಗಿ ಒಂದು ಶೂಟಿಂಗ್ ಸೆಟ್ಟಲ್ಲಿ ಮೀಟ್ ಮಾಡಿದ್ದು, ಫಸ್ಟ್ ಟೈಮ್ ನೋಡಿದ್ದು. ಫಸ್ಟ್ ಟೈಮ್ ನೋಡಿದಾಗ ಏನಪ್ಪ ಈ ಮನುಷ್ಯ ವಿಲನ್ಗೆ ಹೇಳಿ ಮಾಡಿಸ್ದಂಗಿದ್ದಾರೆ, ನೋಡೋಕೆ ಕೆಟ್ಟೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದು. ಅದಾದಮೇಲೆ ಹೊಸ ಸೀರಿಯಲ್ಲು ಇಬ್ಬರಿಗೂ ಹಿಂಗೆ ಒಂದು 3 days ಆಯಿತು. 4th day ಹಿಂಗೆ ನೋಡ್ತಾನೇ ಇದ್ದರು, ನಾನು ನೋಡ್ತಾನೆ ಇದ್ದೆ. ನಾನು ಮಾತಾಡ್ಸೋಕ್ಕೆ ಹೋಗಿರಲಿಲ್ಲ. ಅಲ್ಲಿಂದ ಆದಮೇಲೆ ಒಂದು ದಿನ ಹಿಂಗೆ ಮೇಕಪ್ ಮಾಡಿಸ್ಕೊಂಡು ಹೊರಗೆ ಬಂದಿದ ತಕ್ಷಣ ನಾನು ನನ್ನ ಫ್ರೆಂಡು ಇಬ್ಬರು ನಡ್ಕೊಂಬರ್ತಾ ಮಾತಾಡ್ಸಿದ್ದು. ಬನ್ನಿ ಇಲ್ಲಿ ಅಂತ ಕರೆದ್ರು. ಹತ್ರಕ್ಕೆ ಕರೆದ್ಬಿಟ್ಟು ಇಲ್ಲಿ ಇಬ್ಬರು ಸೀನಿಯರ್ಸ್ ನಿಂತಿದ್ದಾರೆ, ಗುಡ್ ಮಾರ್ನಿಂಗ್ ಹೇಳಬೇಕು ಅನ್ನೋದು ಗೊತ್ತಾಗಲ್ವಾ ಅಂತಂದರು. ರ್ಯಾಗಿಂಗ್ ಥರ ಸ್ಟಾರ್ಟ್ ಆಗಿದ್ದು. ನಾನು ಸಾರಿ ಸರ್, ಗುಡ್ ಮಾರ್ನಿಂಗ್ ಅಂತ ಹೇಳಿ ಅಲ್ಲಿಂದ ಶುರು ಆಗಿದ್ದು. ನೆಕ್ಸ್ಟ್ ಸೆಟ್ಟಿಗೆ ಹೋದಾಗಲೆಲ್ಲ ಇವ್ರು ಕೈ ಎತ್ತಿದ್ರೆ ಸಾಕು, ನಾನು ಟೈಮ್ ನೋಡೋದು ಗುಡ್ ಮಾರ್ನಿಂಗ್ ಸರ್ ಅನ್ನೋದು, ಗುಡ್ ಆಫ್ಟರ್ನೂನ್ ಸರ್ ಅನ್ನೋದು, ಗುಡ್ ನೈಟ್ ಸರ್ ಅನ್ನೋದು, ಇದೇ ಆಗಿತ್ತು ನಮ್ಮ ಸೆಟ್ಟಲ್ಲಿ ಫುಲ್ಲು. ಈ ರೀತಿ ಪರಿಚಯ ಆಗಿದ್ದು. ಅದಾದಮೇಲೆ ಒಂದು 3-4 ಮಂತ್ಸ್ಗೆ ಫಸ್ಟ್ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಗ್ರೂಪಲ್ಲಿ ನಂಬರ್ ತೊಗೊಂಡು ಮೆಸೇಜಸ್ ಸ್ಟಾರ್ಟ್ ಆಗಿತ್ತು. ಹಂಗೆ ಕಾನ್ವರ್ಸೇಷನ್ ಬಿಲ್ಡ್ ಆಗ್ತಾ ಲವ್ ಸ್ಟಾರ್ಟ್ ಆಯಿತು. ಸಿಂಪಲಾಗಿ ಹೇಳಿದೆ ನಾನು. ಹಿಂಗೆ ಲವ್ ಸ್ಟಾರ್ಟ್ ಆಯಿತು. ಚೆನ್ನಾಗಿತ್ತು ಲವ್ ಸ್ಟಾರ್ಟ್ ಆದಾಗ. ಈಗ ಚೆನ್ನಾಗಿಲ್ವಾ? ಅಲ್ಲ, ಅದು ಹಂಗೇನೆ. ಏನಂದರೆ ಸ್ಟಾರ್ಟಿಂಗಲ್ಲಿ ಇವಾಗ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಏನು? ಕ್ರಿಕೆಟ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾವುದೇ ಒಂದು ಕಾಲಿಡ್ಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹಂಗೆ ಲವ್ ಮಾಡ್ಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ. ಹೆಂಗಿರುತ್ತೆ ಅಂತ. ಅಲ್ಲ, ವ್ಯಾಲೆಂಟೈನ್ಸ್ ಡೇ ದಿನ ಎಂಥ ಮೆಸೇಜ್ ಕೊಡ್ತಿದ್ದಾರೆ ನೋಡಿ. ಅಲ್ಲ, ವಾಸ್ತವ ಹೇಳಬೇಕು, ವ್ಯಾಲೆಂಟೈನ್ಸ್ ಡೇ ದಿನ ಇವಾಗಲೂ ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ಹೇಳು ನೀಟಾಗಿ. ಚೆನ್ನಾಗಿದೆ ನೀಟಾಗಿ. ಮನಸ್ಥಿತಿ ಅನ್ನೋದಕ್ಕಿಂತ ದೇಹ ಸ್ಥಿತಿ ತುಂಬ ಬಿಗಡಾಯಿಸ್ಕೊಂಡ್ಬಿಟ್ಟಿತ್ತು ನನಗೆ. ಮದುವೆ ದಿನ ಆ್ಯಕ್ಚುಲಿ ಲಾಸ್ಟ್ ಒಂದು 3 days ಹಿಂದಿನ ದಿನ ರಿಸೆಪ್ಷನ್ ಹಿಂದಿನ ದಿನದಿಂದ ನನಗೆ ಹೆಲ್ತ್ ಅಪ್ಸೆಟ್ ಆಗೋಯ್ತು. ಯಾವ ರೇಂಜಲ್ಲಿ ಹೆಲ್ತ್ ಅಪ್ಸೆಟ್ ಅಂದರೆ, ನನಗೆ ರಿಸೆಪ್ಷನ್ ಟೈಮಲ್ಲಿ ಎವ್ರಿ 2 hours ಒಂದೊಂದು ಡೋಲ್ ಹಾಕೋಬೇಕಾಯಿತು, ORS ಕುಡಿಬೇಕಾಯಿತು. ಆ ರೇಂಜಲ್ಲಿ ಆಗೋಯ್ತು. ಫುಲ್ಲು ಒಂದು ರಾತ್ರಿ ಒಂದು 11:30 ಅಲ್ಲ, 11:30ವರೆಗೂ ರಿಸೆಪ್ಷನ್ ಇತ್ತು. ಅದಾದಮೇಲೆ ನನ್ನ ಕೈಯಲ್ಲಿ ನಿಲ್ಲಕ್ಕೂ ಆಗಲಿಲ್ಲ, ಕೂರೋಕ್ಕೂ ಆಗ್ತಿರ್ಲಿಲ್ಲ. ಫುಲ್ಲು ಶಿವರಿಂಗು, ಬಾಡಿ ಒಂಥರ ಹಿಂಗೆ ಸ್ವಿಂಗ್ ಆಗ್ತಾಯಿತ್ತು. ಇದಕ್ಕೆ ಸುಸ್ತಾಗಿ ಫೀವರ್ ಬಂದುಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಮುಹೂರ್ತದ ಟೈಮು. ನಾನು ಬೆಳಗ್ಗೆ ಎದ್ದು ನನಗೆ ನಮ್ಮ ಬಾವಿ ಮಾವ ಅವರು ಕರ್ಕೊಂಡು ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಟ್ಯಾಬ್ಲೆಟ್ ಹಾಕಿಸ್ಕೊಂಡು ಬರ್ತಾಯಿದ್ರು. ಮೇಡಮ್ ಅವ್ರು ಫುಲ್ ಇದು ಯಾವುದು ತಲೆನೇ ಕೆಡಿಸ್ಕೊಂಡಿಲ್ಲ. ಹುಡುಗ ರೆಡಿ ಆದ್ನೋ ಬಿಟ್ನೋ, ಅವ್ನು ಪಾಪ ಫೀವರಲ್ಲಿ ನಡುಗ್ತಾ ಇದ್ದ, ಅದು ಯಾವುದು ತಲೆನೂ ಕೆಡಿಸ್ಕೊಳ್ದಲ್ಲೇ ಫುಲ್ ಜಿಂಗ್ ಚಾಕಾಗಿ ರೆಡಿಯಾಗಿ ಫೋಟೋ ಶೂಟ್ ಮಾಡಿಸ್ಕೊತಾಯಿದ್ರು. ಇನ್ನೇನು ಮುಹೂರ್ತಕ್ಕೆ ಇನ್ನೊಂದು ಅರ್ಧ ಗಂಟೆ ಇದ್ದಾಗ ನಾನು ಶಾರ್ಟ್ಸು ಒಂದು ಫುಲ್ ಪುಲೋವರ್ ಹಾಕ್ಕೊಂಡು ಹಿಂಗೆ ಬರ್ತಾ ಇದ್ದೆ. ಇವಳು ಫುಲ್ ಎಲ್ಲ ರೆಡಿ ಆಗ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊತಾವಳೆ. ಅವ್ರು ಕೇಳಿದ್ದು ತಾಳಿ ಕಟ್ಬೇಕಾದ್ರೆ ನಿಮ್ಗೆ ಯಾವ ಫೀಲ್ ಇತ್ತು ಅಂತ. ಅಲ್ಲ, ಅದು ಇಲ್ಲಿಂದ ಹೋದಾಗ ಗೊತ್ತಾಗುತ್ತೆ ತಮ್ಮದು ಹೆಂಗಿತ್ತು ಅವಾಗ ಆ ಫೀಲ್ ಗೊತ್ತಾಗುತ್ತಲ್ಲ. ರೀಲ್ಗೂ ರಿಯಲ್ಗೂ ಏನು ಡಿಫ್ರೆನ್ಸ್ ಅಂದರೆ, ರೀಲ್ ಮಾಡಬೇಕಾದ್ರೆ ನನಗೆ ಆ್ಯಕ್ಚುಲಿ ಹುಷಾರಿರಲಿಲ್ಲ. ನಾನು ಸ್ವಲ್ಪ ಒಂಥರ ನನಗೆ ಒಂಥರ ಟೆನ್ಷನ್ ಇತ್ತು. ನನಗೆ ಅದೆಲ್ಲ ಆ ಸೀನ್ಸ್ ಎಲ್ಲ ಮಾಡಬೇಕು ಒಂಥರ ಭಯ. ಇವ್ರೇನು 3 ಗಂಟೆ ಹಾಕ್ಬಿಡ್ತೀನಿ ಅಂತೀರು ಆ ಸೀನಲ್ಲೆಲ್ಲ. ಬಟ್ ರಿಯಲ್ ಆಗಿ ಮದುವೆ ಆಗಬೇಕು ಒಂಥರ ಖುಷಿವಾ, ರಿಯಲ್ ಆಗಿ ನಡೀತಾ ಇದೆ ಅಂತ ನನಗೆ ಆ ಫೀಲ್ ಇತ್ತು. ಬಟ್ ನನಗೆ ತಾಳಿ ಕಟ್ಟಬೇಕಾದ್ರೆ ಫುಲ್ ಸುಸ್ತಾಗೋಗ್ಬಿಟ್ಟಿದೆ. ಲಿಟ್ರಲಿ ಹೆಂಗೆ ಅಂದರೆ ಕೈಯೆಲ್ಲ ಹಿಂಗೆ ಫುಲ್ ಕ್ರ್ಯಾಂಪ್ ಆಗೋಗ್ಬಿಟ್ಟಿತ್ತು. ಆ ಟೆನ್ಷನಿಗೆ ಎಷ್ಟು ಗಂಟೆ ಆಗ್ತದೆ ಅಂತ ಗೊತ್ತಿರಲಿಲ್ಲ. ನಾನು 3 ಹಾಕಿದ್ನೋ 4 ಹಾಕಿದ್ನೋ 2 ಹಾಕಿದ್ನೋ ಗೊತ್ತಿರಲಿಲ್ಲ.
ಅದಾದ್ಮೇಲೆ ಮದ್ವೆ ಎಲ್ಲ ಮುಗಿಸಿ ಇವ್ರ ಮನೆಗೆ ಹೊರಡ್ತಾ, ಇವ್ರ ಮನೆ ಸಕಲೇಶ್ಪುರಕ್ಕೆ ಹೊರಡ್ತಾ ಕಾರಲ್ಲಿ ಸಂಜು ನೀವು 3 ಗಂಟೆ ಹಾಕಿದ್ರಾ ಅಂತ ಕೇಳಿದಾಗ ನಮಗೂ ಯಾಕೋ ಡೌಟ್ ಇದೆ ಅಂದ್ಬಿಟ್ಟು ಅಲ್ಲಿ ಪೋಲಾರ್ ಬೇರೆ ಹತ್ರ ನಿಲ್ಸಿದ್ವಿ. ಅಲ್ಲಿ ಯಾವ್ದಕ್ಕೂ ಇರ್ಲಿ ಅಂತ ಇನ್ನೊಂದು ಸೇಫರ್ ಸೈಡ್ಗೆ ಇನ್ನೊಂದು ಗಂಟೆ ಹಾಕಿ 4 ಗಂಟೆ ಹಾಕಿ ಹೋಗಿದ್ದು ಮನೆಗೆ. ನನ್ನ ಲವ್ ಸ್ಟೋರಿಗೆ ವಿಲನ್ಸ್ ಬಂದ್ಬಿಟ್ಟು ನಮ್ಮ ಮುದ್ದಿನ ಅತ್ತೆ. ಆಗಲ್ಲ ಅಂದ್ರೆ ಸ್ವಲ್ಪ ಅಪೋಸ್ ಮಾಡಿದ್ದು, ಒಂಚೂರು ಬೇಡ ಅಂತ. ಅವ್ರು ವಿಲ್ಲನ್ನೇ ಮಾಡ್ಬಿಡ್ಬಾರ್ದು ಪಾಪ, ಇವಾಗ ಉಪ್ಕೊಂಡು ಮದುವೆ ಮಾಡಿದಾರಲ್ಲ ಅದೇ ಅಂತಾರ, ಅದಕ್ಕೆ ಮುದ್ದಿನ ಅತ್ತೆ ಅಂದಿದ್ದು. ಕಳ್ಳ. ಅವರೇ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಟ್ರಬಲ್, ಆಮೇಲೆ ಇವಾಗ ಎಲ್ಲ ಫುಲ್ ಕ್ಲೋಸ್, ಕುಚ್ ಪಾರ್ಟಿ ಮಾಡ್ತೀವಿ ಒಟ್ಟಿಗೆ. ಈ ರೇಂಜಲ್ಲಿ ಕುಚ್ ಬಿಡೋರೆ. ಕಷ್ಟ ಆಯ್ತು ಆ್ಯಕ್ಚುಲಿ. ನಮ್ಮ ಮನೆಯಲ್ಲಿ ಏನು ಕಷ್ಟ ಆಗಲಿಲ್ಲ. ನಮ್ಮ ಮನೇಲೇನೆ ಸ್ಟಾರ್ಟಿಂಗ್ ಎಲ್ಲ ಅಂದರೆ ನಾವಿಬ್ರು ಫ್ರೆಂಡ್ಸ್ ಆಗಿದ್ದು ಅಮ್ಮಂಗೆ ಗೊತ್ತಿತ್ತು. ಸೊ ಅವಾಗೆಲ್ಲ ಚೆನ್ನಾಗಿದ್ರು. ಯಾವಾಗ ಹಿಂಗೆ ನಡೀತಾ ಇದೆ ಅಂತ ಗೊತ್ತಾಯಿತು ಅವಾಗಲಿಂದ ಇವ್ರು ಕಂಡ್ರೆ ಆಗೋದೇ ಇಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಬೇಡ ಇಂಡಸ್ಟ್ರಿಯವರು, ಆಮೇಲೆ ನೋಡೋಕೆ ವಿಲನ್ ಥರ ಇದ್ದಾರೆ, ನಿನಗೆ ಸೂಟ್ ಆಗಲ್ಲ ಅಂತ. ಆಮೇಲೆ ಏಜ್ ಡಿಫ್ರೆನ್ಸ್ ಇತ್ತು. ಸೊ ಇದೆಲ್ಲ ಸೆಟ್ ಆಗಲ್ಲ ಅಂತ ಭಾರಿ ಹೇಳಿದ್ರು, ಗೋಗರಿದ್ರು. ಆಮೇಲೆ ನನಗೆ ಬೇರೆ ಗಂಡು ನೋಡೋಕೆ ಬರ್ತಾಯಿದ್ರು, ನಾನು ಬೇರೆ ಒಪ್ತಾ ಇರಲಿಲ್ಲ. ನಮ್ಮಮ್ಮ ಸರಿ ಸೀರಿಯಲ್ ಬಿಟ್ಬಿಡು ಅಂತೆಲ್ಲ ಹೇಳಿದ್ರು. ನಾನು ಸರಿ ಸೀರಿಯಲ್ ಬಿಡ್ತೀನಿ ಅಂತ ಹೇಳಿದೆ. ಮತ್ತೆ ಸರಿ ಹೋದರು. ಅದಾದಮೇಲೆ ಒಂದು 6 months ಟೈಮ್ ಕೊಟ್ಟರು, ನೋಡೋಣ ನಿನ್ನ ಮೈಂಡ್ ಏನಾದ್ರು ಚೇಂಜ್ ಮಾಡ್ಕೋತೀಯ ಅಂತ. ನಾನು ಮಾಡ್ಕೊಳ್ಳೇ ಇಲ್ಲ. ಆಮೇಲೆ ಸರಿ ನಿನ್ನ ಇಷ್ಟನೇ ನಮ್ಮ ಇಷ್ಟ ಅಂತ ಹೇಳಿ ಅಪ್ಪಂಗೆ ಒಪ್ಪಿಸಿ, ಅಮ್ಮನ ಒಪ್ಪಿ ಒಟ್ಟು ಮನೇಲಿ ಒಪ್ಪಿ ಮದುವೆ ಆಗಿತ್ತು. ನೆಲಮಂಗಲದಲ್ಲಿ ಮೆಮೊರೀಸ್. ಅಲ್ಲೇ ತಾನೇ ಬೋರಿ ಬಿದ್ದಿದ್ದೀರಾ? ದೇವನಹಳ್ಳಿ ಕಣ ತೊಟ್ಟಿ ಬಿದ್ದಿದ್ದ. ಓಕೆ. ಅದು ನೆಲಮಂಗಲ ಮೆಮೊರೀಸ್ ಅಂದರೆ ತುಂಬ ಇದೆ. ನಾನು ಫಸ್ಟಿಂದ 5th ನಾನು ದೇವನಹಳ್ಳಿಲಿ ಓದಿದ್ದು. 6th ಹಿಂಗೆ ಕಾಲೇಜೆಲ್ಲ ಮುಗಿಸಿದ್ದು ನೆಲಮಂಗಲದಲ್ಲಿದ್ದೆ. ನೆಲಮಂಗಲ ಒಂಥರ ಸಿಕ್ಕಾಪಟ್ಟೆ ಅಂದರೆ ಬುದ್ಧಿ ಬಂದ ಮೇಲೆ ನಾನು ಬೆಳೆದಿದ್ದಲ್ಲಲ್ವಾ, ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ನೆಲಮಂಗಲ. ನಿಜ ಬುದ್ಧಿ ಬಂದಿದೆಯಾ? ಅಲ್ಲಿ ನಾನು ಡಾನ್ಸ್ ಕ್ಲಾಸ್, ನನ್ನ ಡಾನ್ಸ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ನೆಲಮಂಗಲದಲ್ಲೇ. ನಾನು ಅಲ್ಲಿ ನನ್ನ 9th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಸ್ಟಾರ್ಟ್ ಮಾಡಿದ್ದು. ನನ್ನ ಗುರುಗಳು ಸೋನಿಯಾ ಪದುವಾಲ್ ಅಂತ, ಈಗಲೂ ಅಲ್ಲೇ ಇದ್ದಾರೆ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿರ್ತೀನಿ, ಸದ್ಯಕ್ಕೆ ಹೋಗ್ತಿಲ್ಲ ಒಂದು 6 months. ಮೆಮರೀಸ್ ತುಂಬ ಮೆಮರೀಸ್ ಇದೆ. ನನ್ನ ಸ್ಕೂಲ್ ಡೇಸ್ದು ನಾ ಆಡಿರೋ ಆಟಗಳಿಲ್ಲ, ಭಾರಿ ತರಲೆ. ಅದು ಬೇರೆ ಥರ ಹೋಗುತ್ತೆ, ಆಡಿರೋ ಆಟಗಳಿಲ್ಲ ಅಂದರೆ ಚೇಷ್ಟೆ ಜಾಸ್ತಿ ಅಂತ ಹೇಳ್ಬೇಕು. ನೀವೇ ಎಲ್ಲ ಹೇಳ್ಕೊಟ್ಟಂಗೆ. ತುಂಬ ಚೇಷ್ಟೆ ಜಾಸ್ತಿ ಇದ್ದೆ. ಸೈಕಲ್ ಅಂದರೆ ಭಾರಿ ಇಷ್ಟ ಇತ್ತು. ಆಮೇಲೆ ಒಂದು ಟೈಮಲ್ಲಿ ಸ್ಕೂಲ್ ಡೇಸಲ್ಲಿ ಮಾರ್ಕ್ಸ್ ಯಾವುದೋ ಸಬ್ಜೆಕ್ಟಲ್ಲಿ ಕಮ್ಮಿ ಬಂತು ಅಂತ ನಾನು ಫ್ರೆಂಡ್ಸ್ ಸೈಕಲ್ ತಗೊಂಡು ಮನೆ ಬಿಟ್ಟು ಹೋಗೋ ಪ್ಲ್ಯಾನ್ ಎಲ್ಲ ಮಾಡಿದ್ವಿ. 1.5 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ದೂರ ಮನೆ ಬಿಟ್ಟು ಹೋಗಿದ್ರು. ಬಟ್ ಇದೆಲ್ಲ ಮೆಮರೀಸ್ ಚೆನ್ನಾಗಿರುತ್ತೆ ನೆನೆಸ್ಕೊಂಡ್ರೆ. ಗೆಲ್ಲಕ್ಕೆ ಏನು ಕಾರಣ ಅಂತಂದರೆ ಸಂಜು ಮನ್ಸು ಮಾಡಿದ್ದೆ ಕಾರಣ. ಎಫರ್ಟ್ ಹೌದು, ಬಟ್ ಇವ್ರು ಮನ್ಸು ಮಾಡಿರಲಿಲ್ಲ ಅಂದಿದ್ರೆ ಆ ಎಫರ್ಟ್ನ ಹಾಕೋಕ್ಕಾಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಇವರು ಸ್ಟೇಜ್ ಹತ್ತಿದವರೇ ಅಲ್ಲ. ಒಂದು ಚಿಕ್ಕ ವಯಸ್ಸಿನಲ್ಲೂ ಡ್ಯಾನ್ಸ್ ಅಂದ್ರೆ ಗಂಧ ಗಾಳಿನೇ ಗೊತ್ತಿರಲಿಲ್ಲ ಮನುಷ್ಯನಿಗೆ. ರೈಟ್ ಹ್ಯಾಂಡ್ಗೆ ಅಂದರೆ ರೈಟ್ ಹ್ಯಾಂಡ್ಗೆ ರೈಟ್ ಲೆಗ್ಗು ಗಂಧ ಗಾಳಿ ಗೊತ್ತಿತ್ತು, ತಕಿಟ 3/4 3/4 ಇದೆಲ್ಲ ಗೊತ್ತಿತ್ತು ನನಗೆ. ಅದೆಲ್ಲ ಆ ಥರದವ್ರನ್ನ ಒಪ್ಪಿಸಿ ಹಿಂಗೊಂದು ಅಂದರೆ ರಾಜಾರಾಣಿ ಸ್ಟಾರ್ಟ್ ಆಗ್ತಿದೆ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದರು ಇವ್ರ ಫ್ರೆಂಡು. ಸೊ ನಾನು ಕಾಲ್ ಬಂದ ತಕ್ಷಣ ಪ್ಲೀಸ್ ಸಂಜೆ ಹೋಗೋಣ ಚೆನ್ನಾಗಿರುತ್ತೆ ಅಂತ. ಸರಿ ಹೋಗೋಣ ಅಂದರು. ಆಗಿನ ಗೊತ್ತಿರಲಿಲ್ಲ ಡ್ಯಾನ್ಸ್ ಇರುತ್ತೆ ಅಂತ ಶೋ ಅಲ್ಲಿ. ಅದಾದಮೇಲೆ ಒಂದು ಸಲ ಕಾಲ್ ಬಂತು, ಮೀಟಿಂಗ್ ಹೋದ್ವಿ. ಹಿಂಗೆ ಡ್ಯಾನ್ಸ್ ಇರುತ್ತೆ ಈ ಸಲ ಅಂತಂದರು. ಇವರು ನನ್ನ ಮುಖ ನೋಡಿದ್ರು, ಮೇಡಮ್ ಇವಳು ಡ್ಯಾನ್ಸರು, ನಾನು ಕೂತ್ಕೊಂಡು ಮಾತಾಡ್ತೀನಿ, ಇವ್ರ ಕೈಲಿ ಡ್ಯಾನ್ಸ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಇಲ್ಲ ನೀವು ಮಾಡಬೇಕು, ಅವ್ರ ಕೈಲೂ ಮಾಡಿಸ್ತೀನಿ ಅಂದಿದ್ರು. ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ವಿ, ಬಂದ್ವಿ. ಮತ್ತು ಚಾನಲಿಂದ ಒಂದು ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿದ್ರು, ಒಂದು ಆಡಿಷನ್ ವಿಡಿಯೋ ಮಾಡೋಣ ಅಂತ. ಆ ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಕಲಿಸಿದ್ರು. ಇವ್ರು ಡ್ಯಾನ್ಸ್ ನೋಡಿನೂ ಅವ್ರು VT ಶೂಟಿಗೆ ಬರ್ತೀನಿ ಅಂದರು. ಬಂದರು, ಅಲ್ಲ ಬರಲಿಲ್ಲ ಫಸ್ಟು. ನಾನು ಕನ್ಫರ್ಮ್ ಆಯ್ತು, ಓ ನಿಮ್ಮ ಡ್ಯಾನ್ಸ್ ನೋಡಿ ಕೇಳಿದ ಕ್ವಶನ್ ಏನು ಹೇಳು, ರಾಜಾರಾಣಿ ಗೆಲ್ಲಕ್ಕೆ ಏನು ಕಾರಣ, ನಿಮ್ಮ ಎಫರ್ಟು ಮತ್ತೆ ಇವ್ರು ಒಪ್ಕೊಂಡಿದ್ದು. ಹೇಳಿದ್ನಲ್ಲ ನಾನು, ಕತೆ ಹೇಳ್ತೀನಿ ಬಿಡಿ, ಏನಾಗುತ್ತೆ. ಹೌದಾ? ಓಕೆ. ಇಲ್ಲಿ ಇಬ್ರದ್ದು ಎಫರ್ಟು, ಆಮೇಲೆ ನಮ್ಮ ಕೊರಿಯೋಗ್ರಾಫರು ನಮ್ಮ ಮೇಲೆ ಇಟ್ಟಿದ್ದ ಒಂದು ನಂಬಿಕೆ, ಅವ್ರು ಕೊಟ್ಟಂಥ ಸಾಥ್ ಎಲ್ಲ ಸೇರಿ ರಾಜಾರಾಣಿ ಆಯ್ತು. ಅಷ್ಟು ಸಿಂಪಲ್ಲಾಗಿ ಮುಗಿಸ್ಬೇಕು. ಲವ್ ಸ್ಟೋರಿ ಓಕೆ, ಯಾರು ಸ್ಟಾರ್ಟ್ ಮಾಡಿದ್ರು, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ರು? ಆಬ್ವಿಯಸ್ಲಿ
ನಾವೇ. ಏನಕ್ಕೆ ಅವ್ರನ್ನೇ ಲವ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು? ಆ ಪ್ರಶ್ನೆ ಇನ್ನೂ ಕಾಡ್ತಾ ಇದೆ. ಏಯ್ ಕರೆಕ್ಟಾಗಿ ಹೇಳಿ, ಎಲ್ಲದ್ರಲ್ಲಿ ಹಿಂಗೆ ಹೇಳ್ತೀರಾ, ಅದನ್ನ ಮಾತ್ರ ಆನ್ಸರ್ ಹೇಳೋದಲ್ಲ. ಯಾಕೆ ಪ್ರಪೋಸ್ ಮಾಡಿದ್ರು ಇರೋದು ಆ್ಯಕ್ಚುಲಿ ಒಂದು ಯಾವಾಗ್ಲೂ ಅನ್ಸೋದು ಏನಂದ್ರೆ ಸುಮ್ಮನೆ ಏನೋ ಒಂದು ಕಣ ಬಿದ್ರು ಬೀಳ್ಬೋದೇನೋ ಅನ್ನೋ ಥರ ಪ್ರಪೋಸ್ ಮಾಡಿದ್ರು ಅಂತ ಅನಿಸ್ತಿರುತ್ತೆ. ಮತ್ತೆ ಕರೆಕ್ಟ್ ರೀಸನ್ಸ್ ಹೇಳೇ ಇಲ್ಲ. ಅದು ಕೆಲವೊಂದೊಂದು ವಿಷಯಗಳಿರ್ತಾವಲ್ಲ, ಇದು ಹೃದಯಗಳ ಮಿಲನ ಆ ಥರ ಒಂದು ಎಲ್ಲೋ ಕ್ಲಾಶ್ ಆಗಿಬಿಟ್ಟಿರುತ್ತೆ. ಸೊ ಕನೆಕ್ಟ್ ಆಗಿದೆ ಅದು ಅಷ್ಟೇ. ವ್ಯಾಲೆಂಟೈನ್ಸ್ ಡೇ ಅಂತ ಆ ಡೇಗೆ ಏನು ಸ್ಪೆಷಲ್ ಏನಿರಲ್ಲ ನಮ್ಗೆ. ಯಾವಾಗ ವ್ಯಾಲೆಂಟೈನ್ಸ್ ಡೇನೆ, ನಾವಿಬ್ಬರೇ ಇರ್ತೀವಿ, ಎಲ್ಲಿಗಾದ್ರೂ ಹೋಗಬೇಕು ಅಂದ್ರೆ ಹೋಗ್ತಿರ್ತೀವಿ. ಸರ್ಪ್ರೈಸ್ ಅಂತ ಅನ್ನೋದು ಏನಿರಲ್ಲ, ಇವ್ರಿಗೆ ಸರ್ಪ್ರೈಸ್ ಮಾಡೋದೆಲ್ಲ ಬರಲ್ಲ ನಂತರ. ಸುಮ್ಮನೆ ಏನೋ ಪಾಪ ಇಷ್ಟಪಟ್ಟಿರ್ತೀನಿ ಯಾವತ್ತೋ ಒಂದಿನ, ಅದನ್ನ ಏನೋ ತರೋಣ ಅನ್ನೋ ಥರ ತರ್ತಾರೆ ಚಿಕ್ಕ ಪುಟ್ಟದ್ದು. ಸೊ ವ್ಯಾಲೆಂಟೈನ್ಸ್ ಡೇ ಲವರ್ಸ್ಗಂತಾನೆ ಅಲ್ಲ, ಅದೊಂದು ಲವ್ ಅಫೆಕ್ಷನ್ ಅದು ಎಲ್ಲರ ಜೊತೆನೂ ಇರುತ್ತೆ. ಸೊ ಅಂಥ ಸ್ಪೆಷಲ್ ಏನಿಲ್ಲ. ವ್ಯಾಲೆಂಟೈನ್ಸ್ ಡೇ ನಾವು ಸಪ್ರೇಟಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಏನೋ ಒಂದು ಎಷ್ಟೋ ದೂರಗಳಲ್ಲಿದ್ದು ಊರಲ್ಲಿದ್ದು ಯಾವಾಗಲೂ ಒಂದೊಂದ್ಸರಿ ಮೀಟ್ ಆದರೆ ಅದೊಂಥರ ನಾವು ಜೊತೆನೇ ಇರ್ತೀವಿ. ಎವ್ರಿ ಡೇ ವ್ಯಾಲೆಂಟೈನ್ಸ್ ಡೇನೇ ನಮಗೆ. ಎವ್ರಿ ಮೂಮೆಂಟ್ ನಾವು ಇಷ್ಟಪಡ್ತಾ ಹೋದಾಗ, ಎಂಜಾಯ್ ಮಾಡ್ತಾ ಹೋದಾಗ ಅದೇ ಒಂಥರ ವ್ಯಾಲೆಂಟೈನ್ಸ್ ಡೇ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಈಗ ಸ್ಪೆಷಲಾಗಿ ಒನ್ ಡೇ ಮಾತ್ರನೇ ಪರ್ಟಿಕ್ಯುಲರಾಗಿ ಅದಕ್ಕೆ ಇಟ್ಕೊಳ್ಳೋದಕ್ಕಿಂತ ಎಲ್ಲ ದಿನವೂ ಅದೇ ಥರನೇ ಸೆಲೆಬ್ರೇಟ್ ಮಾಡಿಕೊಂಡು ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಒಂಥರ ಲೈಫ್ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅನಿಸಿಕೆ. ಕರೆಕ್ಟ್. ಜಾಲಿ ಜಾಲಿ. ಯಪ್ಪ ಇರೋ ಫೋನ್ ನೋಡೋದು ಜಾಸ್ತಿ, ಸೋಂಬೇರಿ, ಇನ್ನೇನು ಅಷ್ಟೇ ಸಾಕಲ್ವ, ಅದೇ ಬ್ಯಾಡ್ ಹ್ಯಾಬಿಟ್. ಸೋಂಬೇರಿ ಅಂದರೆ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ, ಮೇಡಮ್ ಅವ್ರು 9 ಗಂಟೆಗೆ ಎದ್ದೇಳ್ತಾರೆ. ನಾನು ಸೋಂಬೇರಿ. ಫೋನ್ ಎಷ್ಟು ನೋಡ್ತೀರಿ ಹೇಳಿ? ಅಲ್ಲ, ಫೋನ್ ಎಷ್ಟೇ ನೋಡೋದು. ಜಿಮ್ಮಿಗೆ ಹೋಗ್ತಾರೆ, ಜಿಮ್ಗೆ ಹೋಗಿ ಬಂದ್ಮೇಲೆ ಫ್ರೀ ಇತ್ತು ಅಂದರೆ ಅವತ್ತಿನ ದಿನ ಫುಲ್ ಫೋನ್ ನೋಡ್ತಿರ್ತಾರೆ. ಇಲ್ಲ, ಹೌದು, ನಾನು ನೋಡಿರೋದು. ಅದೇ ಫೋನ್ ಇವಳು ನೋಡಿರೋದು ಅಲ್ಲ, ನಿಮ್ಗೂ ನನ್ನ ಹತ್ರ ಆ್ಯಕ್ಚುಲಿ ಒಂದು ಫೋನ್ ಇದೆ, ಇವಳ ಹತ್ರ 2 ಫೋನ್ ಇದೆ. ಇವಳು ಒಂದೊಂದು ಫೋನಿಗೆ 1 ಅವರ್ ಅಂದ್ರೂ ಅಟ್ಲೀಸ್ಟ್ 2 ಅವರ್ಸ್ ಸ್ಪೆಂಡ್ ಮಾಡ್ತಾರೆ. ನಾನು 1 ಅವರ್ ತಿಂಡಿ ಊಟ ಎಲ್ಲ ಸುಮ್ಮನೆ ಮೇಲಿಂದ ಉದುರುತ್ತೆ ಅಲ್ವಾ? ಓಕೆ. ನಾನು ಫೋನ್ ನೋಡ್ತೀನಿ, ಇಲ್ಲ ಅಂತಲ್ಲ, ನಾನು ಎಷ್ಟು ನೋಡ್ತೀನಿ ಅಷ್ಟು ಇವಳು ನೋಡ್ತಾಳೆ. ಒಪ್ಕೋ. ಆಯ್ತು, ಹಾಂ ಅಷ್ಟೇ. ಆಮೇಲೆ ಇನ್ನೊಂದೇನಂದೆ? ಅಷ್ಟೇ ಬ್ಯಾಡ್ ಹ್ಯಾಬಿಟ್ ಅಷ್ಟೇ. ಟೈಮ್ ಯಾರು ಜಾಸ್ತಿ ಕೊಡ್ತಾರೆ? ನಾನೇ ಜಾಸ್ತಿ ಕೊಡ. ಯಾರಿಗೆ? ನಿಮಗೆ. ಇವರು ಮ್ಯಾಚಿಗೆ ಹೋಗ್ತಾರಲ್ಲ, ಜಾಸ್ತಿ ಮ್ಯಾಚಿಗೆ ಹೋದ್ರೆ ನನ್ನ ನೆನಪೇ ಇರಲ್ಲ. ದಿನ ಎಲ್ಲ ಬ್ಯಾಟ್ ಬಾಲ್ ಇದ್ರೆ ಸಾಕು, ನಾನು ಅಯ್ಯೋ ತಿಂದ ಬಿಟ್ಟ ಅಂತಲೂ ಕೇಳಲ್ಲ ಫ್ರೀ ಇದ್ದಾಗ. ಪಾಪ ನನ್ನ ಗಂಡ ತಿನ್ನೋ ಇಲ್ವೋ ನಾನು ಯೋಚನೆ ಮಾಡ್ತಿರ್ತೀನಿ. ಸಂಜೆ ಇನ್ನೇ ಕತ್ಲೆ ಆಗ್ತಿದೆ, ಇವಾಗ ಬಾಲ್ ಕಾಣಿಸಲ್ಲ, ಈಗ ಬ್ಯಾಟ್ ಬಿಟ್ಟಿರ್ತಾರೆ, ಒಂದು ಫೋನ್ ಮಾಡೋಣ ಅಂತ ಫೋನ್ ಮಾಡೋಳು ನಾನು. ಆ್ಯಕ್ಚುಲಿ ಏನಂದ್ರೆ ಮ್ಯಾಚಿಗೆ ಹೋದಾಗ ಫೋನ್ ನಮ್ಮ ಹತ್ರ ಇರಲ್ಲ, ಕಿಟ್ ಒಳಗಡೆ ಇಟ್ಟಿರ್ತೀವಿ, ಇಲ್ಲ ಬ್ಯಾಕ್ ಪ್ಯಾಕಲ್ಲಿ ಇಟ್ಬಿಟ್ಟಿರ್ತೀವಿ. ಸೊ ಮ್ಯಾಚ್ ಮುಗಿದ್ಮೇಲೆ ನಾನು ಫೋನ್ ತೊಗೊಳೋದು. ನಾನು ಮ್ಯಾಚಿಗೆ ಹೋದಾಗ ಇವಳು ಪದೇ ಕಾಲ್ ಮಾಡ್ತಾ ಇರ್ತಾಳೆ. ಏನಕ್ಕೆ ಅಂದರೆ ಇವನು ಫೋನ್ ಇಲ್ದಲೆ ನಾನು ಕಾಲ್ ಮಾಡಲಿಲ್ಲ ನೆಮ್ಮದಿಯಾಗಿರ್ತಾನೆ ಇವನು ಅಂತ ಹೇಳ್ಬಿಟ್ಟು ಅವಾಗ ಹುಳ ಬಿಡೋದು ಅಷ್ಟೇ ಅದು. ಯಾಕೆ ಫ್ರೆಂಡ್ಸ್ ಜೊತೆ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನಾನು ಜಾಲಿಯಾಗಿರ್ತೀನಿ. ಇವಳು ಅವಾಗವಾಗ ನೆಮ್ಮದಿಯಾಗಿರೋಕೆ ಬಿಟ್ಬಿಡ್ತೀನಾ ಅಂತ ಹೇಳ್ಬಿಟ್ಟು ಫೋನ್ ಹಾಕೋದು. ಅದು ಬಿಟ್ಬಿಟ್ಟು ನಾನು ತಿಂದಿದ್ದೀನೋ ಇಲ್ವ ಅಂತ ಕೇಳೋದಕ್ಕಲ್ಲ, ನಿಜ ಒಪ್ಕೋಬೇಕು. ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ದೇವ್ರ ಸಮಾನ, ನಿಜ ಹೇಳು. ಆಯ್ತು, ಗೊತ್ತಿರೋದು ನೋಡೋರು. ಅವರು ಫಸ್ಟ್ ಮಾಡಿದ್ದು ಇಷ್ಟ ದೇವತೆ, ಅದಾದಮೇಲೆ ಜೀವ ಹೂವಾಗಿದೆ. ಹಾಂ, ನಾಗಿನಿಟ್ಟು ಅದು ಜೀವ ಹೂವಾಗಿದೆ ಮಾಡಬೇಕಾದ್ರೆ ಒಟ್ಟಿಗೆ ಮಾಡ್ತಾ ಇದ್ವಿ. ಫಸ್ಟು ಅಣ್ಣಯ್ಯ ಕಸ್ತೂರಿಯಲ್ಲಿ ಮಾಡಿದ್ದು, ಸೆಕೆಂಡು ವಾರಸುದಾರ ಝಿಯಲ್ಲಿ ಮಾಡಿದ್ದು, ಥರ್ಡು ಕ್ಷಮ ಉದಯದಲ್ಲಿ ಮಾಡಿದ್ದು, ಥರ್ಡ್ ಇಲ್ಲಲ್ಲ ಕಲರ್ಸ್ ಕನ್ನಡದಲ್ಲಿ ಮಹಾಕಾಳಿ, ಫೋರ್ತ್ ಕ್ಷಮ, ಆಮೇಲೆ ಜೀವ ಹೂವಾಗಿದೆ, ಆಮೇಲೆ ಸಿರಿಗನ್ನಡದಲ್ಲಿ ಅದು ಧ್ರುವ ನಕ್ಷತ್ರ ಧ್ರುವ ತಾರೇನೋ ಅಂತ ಅದು ಒಂದು ಮಾಡಿದ್ರು. ಅದಾದ್ಮೇಲೆ ಸುವರ್ಣದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಮಾಡಿದ್ರು. ಅಷ್ಟೇ ಅಲ್ವಾ? ಎಷ್ಟು ಸೀರಿಯಲ್ ಮಾಡಿದ್ರು, ಎಷ್ಟು ಹುಡುಗಿರ್ನ ನೋಡಿ. ಸಿಕ್ಕಿರ್ಲಿಲ್ವಲ್ಲ, ಬೇರೆ ಸೀರಿಯಲ್ ಅಲ್ಲಿ ಬಿಡು, ಸಿಕ್ಕಿದೆ ಅಲ್ಲಿ. ಅದೇ ಹೇಳಿದ್ನಲ್ಲ, ಇದು ಹೃದಯಗಳ ವಿಷಯ, ನಮ್ದೇನಿಲ್ಲ. ಹೌದು, ತುಂಬ ಆಡಿಷನ್ಸ್ ಕೊಟ್ಟಿದ್ದೆ, ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿದ ಕಲರ್ಸ್ ಕನ್ನಡ. ನಾನು ಯಾವಾಗೂ ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಗೊತ್ತಿಲ್ಲ, ಒಂದು ಬ್ರೇಕ್ ಸಿಗಬೇಕು ಅಂದರೆ ಕಲರ್ಸ್ ಕನ್ನಡದಿಂದನೇ ಸಿಗುತ್ತೆ ನನಗೆ. ಅಂದರೆ ಫಸ್ಟು ರಿಪ್ಲೇಸ್ ಮಾಡಿದ್ದು ನಾನು ಇಷ್ಟ ದೇವತೆ, ಕಲರ್ಸ್ ಕನ್ನಡದವರು ಅದು ಯಾವ ಥರ ದೊಡ್ಡ ಮನ್ಸು ಮಾಡಿ ನನ್ನ ಕರ್ಕೊಂಡ್ರೋ ಗೊತ್ತಿಲ್ಲ. ಬಟ್ ಎಸ್ ರಾಜಾರಾಣಿನವರು
ಅದೇ ಥರ ಕರ್ಕೊಂಡು ನನಗೆ ಅದರಿಂದ ಒಂದು ಬ್ರೇಕ್ ಸಿಕ್ಕಿದೆ. ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಫ್ರೆಂಡ್ ಸರ್ಕಲ್ ಯಾರಿಗೆ ಜಾಸ್ತಿ? ನನಗೆ ಸಿಕ್ಕಾವಡೆ ಜಾಸ್ತಿ. ಅದು ಸರ್ಕಲ್ಸ್ ಅಂದರೆ ಇದು ಕ್ಲೋಸ್ ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ ಅಂತ ಹೋಗ್ತಾನೆ ಇದ್ರೆ ಈಗ ಎಲ್ಲರಿಗೂ ನಾನು ಫ್ರೆಂಡ್ಸ್. ಅವರೆಲ್ಲರೂ ಹೇಳ್ತಾರೆ ನಿಮ್ಮ ವೈಫ್ನ ಕರ್ಕೊಂಬಂದ್ಬಿಡು ಗ್ರೌಂಡ್ಗೆ ಅಂತ. ಆ ರೇಂಜಿಗೆ ಕ್ಲೋಸ್ ಆಗಿದ್ದೀನಿ. ಅಂದರೆ ಫ್ರೆಂಡ್ ಸರ್ಕಲ್. ಹೌದು, ನಿಮಗೆ ಜಾಸ್ತಿ. ಹಾಂ, ನನಗೆ ಮೂಗಿನ ತುದಿನಲ್ಲೇ ಇರುತ್ತೆ ಶಾರ್ಟ್ ಟೆಂಪರ್. ಅದೇ ನಾನು ಸುಮ್ಮನೆ ಕೋಪ ಮಾಡ್ಕೊಳ್ಳಲ್ಲ, ರೀಸನ್ಸ್ ಇರುತ್ತೆ. ಸೀರಿಯಸ್ ಆಗೇ ಮಾಡ್ಕೊತೀವಿ, ಅದನ್ನೇ ಹೇಳಿದ್ದು. ಸಿಗ್ಲಿ ರೀಸನ್ ಯಾವ ಸಿಗ್ಲಿ, ಫೋನ್ ಎನಿ ಟೈಮ್ ಫೋನ್ ಪಕ್ಕದಲ್ಲೇ ಕೂತ್ರೆ ನನಗೆ ಮಾತಾಡೋಕ್ಕೆ ಯಾರು, ಇವ್ರಿಗೇನೋ ಫ್ರೆಂಡ್ಸ್ ಜಾಸ್ತಿ. ಆಚೆಯಿಂದ ಬಂದಿರ್ತಾರೆ, ಒಬ್ಬಳೇ ಇರ್ತೀನಿ ಮನೇಲಿ, ಒಂದು ಸ್ವಲ್ಪ ಮಾತಾಡ್ಬೇಕು ತಾನೆ, ಅದಕ್ಕೆ ಕೋಪ ಮಾಡ್ಕೋತೀನಿ. ಅದೇ ಸಿಲ್ಲಿ ರೀಸನ್ ಅನ್ನಲ್ಲ ಇದೆ. ಕೋಪ ಮಾಡ್ಕೋತೀನಿ ಅಂತ ಮತ್ತೆ ಭಾರಿ ಕೋಪ ಮಾಡ್ಕೋತೀನಿ. ಕೇಳಲಿಲ್ಲ ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು, ವಾದನಾದ್ರೂ ಮಾಡ್ತೀನಿ. ಅಷ್ಟು ಗೊತ್ತಾಗ್ಲಿಲ್ವಾ ಅಂತ ಅಲ್ಲ. ಏನು ಹಾಂ, ಏನು ಚೇಂಜ್ ಮಾಡೋದು ಬೇಡ, ಫೋನ್ ನೋಡೋದು ಕಮ್ಮಿ ಮಾಡಿದ್ರೆ ಸಾಕು. ಪಾಪ ಇರಂಗೆ ಇರಲಿ, ಅದೇನು ಸಂಖ್ಯೆ ಇಷ್ಟ ಆಗದಿರೋ ಗುಣಗಳು ಏನಿಲ್ಲ ಪಾಪ. ಪಾಪ ಗಿಪ ಎಲ್ಲ ಬೇಡ, ನಿಜ ಹೇಳ್ಬೋದು. ನೋಡಿ, ಇದೇ ಇಷ್ಟ ಆಗಲ್ಲ. ಇಲ್ಲ, ಎಲ್ಲ ಗುಣಗಳು ಇಷ್ಟನೇ. ಕೆಲವು ಟೈಮ್ ಕಷ್ಟ ಆದ್ರೂ ಒಪ್ಕೊಬೇಕಾಗತ್ತೆ ಕೆಲವು ಗುಣಗಳನ್ನ. ಹಂಗೆಲ್ಲ ಫನ್ನಾಗಿ ಹೇಳ್ಬಾರ್ದು ಸಂಜೆ ಪ್ಲೀಸ್. ವಾಸ್ತವ ಕೂಡ ಹೇಳ್ತಿರೋ, ಫನ್ ಬನ್ನಲ್ಲ ಇಲ್ಲಿ, ನಿಜ ಹೇಳ್ತಾ ಇದ್ದೀನಿ. ಏನ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಇವ್ರು ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಹೊಟ್ಬಿಡ್ತಾರೆ. ನೆಕ್ಸ್ಟ್ ಸೊ ಇಷ್ಟು ಚಿನ್ನ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಅಂತ ಚೇಂಜ್ ಮಾಡ್ಕೊಳ್ಳೋ ಅಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ ಮೇಡಮ್ ಅವ್ರಿಗೆ. ಅಷ್ಟೇ ಬದುಕೊಂಡ್ರಿ. ಟಿಪ್ಸ್ ಏನೂ ಇಲ್ಲ, ನಗಾಡ್ಕೊಂಡು ಚೆನ್ನಾಗಿ ಅಂದರೆ ಒಬ್ರಿಗೊಬ್ರು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿ. ಟೈಮ್ ಸಿಕ್ಕಿಲ್ಲ ಅಂತಂದ್ರು ಅಟ್ಲೀಸ್ಟ್ ಫೋನ್ ಕಾಲ್ಸಲ್ಲಿ ಟಚಲ್ಲಿರಿ. ಹುಡುಗಿರ್ಗೆ ಏನು ಗೊತ್ತಾ ಎಕ್ಸ್ಪೆಕ್ಟೇಷನ್ಸು, ತಿಂದ ಮಲ್ಕೊಂಡ್ಯಾ ಎದ್ಯಾ ಹೇಗಿದ್ಯಾ ಇಷ್ಟು ಕೇಳ್ಬಿಟ್ರೆ ಸಾಕು, ಅವ್ರು ಫುಲ್ ಖುಷಿ. ನಂಗೆ ಚಿನ್ನನೇ ಕೊಡಿಸು, ನನಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋ, ಅದೆಲ್ಲ ಯಾರು ಏನು ಬರ್ದಿಟ್ಕೋತೀನಿ ಬೆರಡ್ನು ನೆನಪಿರ್ಲಿ. ಸೀರಿಯಸ್ ಆಗಿ ನಾನೇನು ಕೇಳಲ್ಲ ಆಯ್ತಾ. ನಿಜ ಎಲ್ಲಿ ಕೇಳ್ತೀನಿ ನಾನು? ಎಲ್ಲಿ ಕೇಳ್ತೀಯ? ಬೇರೆ ಮೆಡಿಕಲ್ ಶಾಪಿಗೆ ಹೋದಾಗ ಚಿನ್ನ ಕೇಳಲ್ಲ, ಜ್ಯುವೆಲ್ರಿ ಶಾಪಿಗೆ ಹೋದಾಗಲೇ ಚಿನ್ನ ಕೇಳೋದು. ಸುಮ್ಮನೆ ಕೂದಾಗ ಏನು ಕೇಳಲ್ಲ. ನೆಕ್ಸ್ಟ್ ಇವಾಗ ಹತ್ರದಲ್ಲಿ ಯಾವ್ದಿರುತ್ತೆ ಅವಾಗ ಸ್ಕೆಚ್ ಆಗ್ತಾರೆ, ಪ್ಲಾನ್ ಆಗ್ತಾರೆ, ಟ್ರಿಪ್ಪಿಗೆ ಹೋಗೋಣ. ಏನು ಗೊತ್ತಾ, ಇವರು ಮ್ಯಾಚಿಗೆ ಅಂತ ಅಲ್ಲಲ್ಲಿ ಹೋಗ್ತಾರಲ್ಲ, ಅಲ್ಲಿ ನನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ಬಿಟ್ರೆ ಸಪ್ರೇಟಾಗಿ ಎಲ್ಲೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿ ಅಂತ ಕೇಳಲ್ಲ. ಪಾಪ ಆಗಲ್ಲ ಅಂತ ಗೊತ್ತು, ಆದ್ರೆ ಮಾತ್ರ ಕೇಳಲ್ಲ. ಬಟ್ ಈಗ ಇಲ್ಲಿ ಟಿಪ್ಸ್ ಕೊಡ್ತಾ ಇದ್ದೀನಿ, ಒಂದು ನಿಮಿಷ. ಏನು ನಮ್ಮ ಥರ ಜಗಳ ಆಡ್ಕೊಂಡು ಚೆನ್ನಾಗಿದೆ ಅಷ್ಟೇ, ಈಸಿ. ಏನು ಸಿಂಪಲ್ ಆಗಿ ಹೇಳ್ಬೇಕು, ಟಿಪ್ಸ್ ಅನ್ನೋದಕ್ಕಿಂತ ಚಿಪ್ಸ್ ತಿನ್ಬೇಕಾದ್ರು ಒಟ್ಟಿಗೆ ಕೂತ್ಕೊಂಡು ತಿನ್ರಿ, ಅಷ್ಟೇ ಟಿಪ್ಸ್. ಏನು ಈಸಿ ಏನಿಲ್ಲ ಇದರಲ್ಲಿ. ಏನಂದರೆ ಬೇರೆಯವರು ಇವಾಗ ಹುಡುಗ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹುಡುಗಿ ಆ ಥರ ಇರಬೇಕು, ಈ ಥರ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಏನಿರುತ್ತೋ ಅದನ್ನು ಎಂಜಾಯ್ ಮಾಡ್ಕೊಂಡು, ಎವ್ರಿ ಮೂಮೆಂಟ್ನ ಎಂಜಾಯ್ ಮಾಡ್ಕೊಂಡು ಹೋಗಿ. ಇವಾಗ ನಿಮಗೆ ಎಷ್ಟು ಟೈಮ್ ಇರುತ್ತೋ ಅದೇ ಟೈಮ್ನ ಹುಡುಗಿರಿಗೂ ಕೊಡಿ. ಆ ಟೈಮ್ಗೆ ಅವ್ರಿಗೂ ಕೆಲವೊಂದು ಫೀಲಿಂಗ್ಸ್ ಇರುತ್ತೆ, ಕೆಲವೊಂದೊಂದು ಮೂಮೆಂಟ್ಸ್ನ ಅವರು ನಿಮ್ಮ ಜೊತೆ ಸ್ಪೆಂಡ್ ಮಾಡ್ಕೋಬೇಕು ಅಂತ ಇರ್ತಾರೆ. ಅವ್ರಿಗೆ ಆ ಟೈಮ್ ಅವ್ರಿಗೆ ಕೊಟ್ಬಿಟ್ರೆ ನೀವು ಫುಲ್ ಜಾಲಿ. ಆ ಟೈಮ್ ಯಾವಾಗ ಕೊಡಲ್ವೋ ಅಷ್ಟೇ, ಖಾಲಿ 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 ಖಾಲಿ, ಲೈಫೇ ಖಾಲಿ. ಹಂಗೆ ಮಾಡ್ಬಿಡ್ತಾರೆ, ಬರ್ಬಾದ್ ಮಾಡ್ಬಿಡ್ತಾರೆ ಅವ್ರಿಗೆ. ಇಬ್ರು ಹೇಳಲ್ಲ ಅಂದರೆ ಸಣ್ಣ ಪುಟ್ಟ ಸುಳ್ಳುಗಳು ಬರ್ತಾ ಇರ್ತವೆ. ಸುಳ್ಳು ಅನ್ನೋದಕ್ಕಿಂತ ಅದು ಬೀಸದೊಣ್ಣೆ ತಪ್ಪಿಸ್ಕೊಳ್ಳೋದು ಅಷ್ಟೇ. ಇಲ್ಲ, ಸುಳ್ಳು ಇದುವರೆಗೆ ಏನು ಹೇಳಿದ್ದೀರಾ? ಸಿಗಪ್ಪತ್ತಿರ್ ಕಮಾನ್ ಟೆಲ್ ಮೀ. ಸದ್ಯಕ್ಕೆ ಯಾವುದೂ ಹೇಳಿಲ್ಲ. ಸುಳ್ಳು ಜಾಸ್ತಿ. ನಾವು ಏನಂದ್ರೆ ನನಗೆ ಒಂದು ಅದೇ ಸುಳ್ಳು ಅಂದ್ರೆ ನಾನು ಏನು ಹೇಳ್ತೀನಿ ಗೊತ್ತಾ, ಈಗ ಇಷ್ಟು ಗಂಟೆಗೆ ಒಂದು ನಿಮಿಷ ಇರಿ, ಇಷ್ಟು ಗಂಟೆಗೆ ಮನೆಗೆ ಬರ್ತೀನಿ ಅಂತ ಹೇಳಿರ್ತಾರೆ, 5 ಗಂಟೆಗೆ 7 ಗಂಟೆ ಆದ್ರೂ ಬರಲ್ವಲ್ಲ, ಅದು ಸುಳ್ಳು. ಅದು ಗೊತ್ತಿರುತ್ತೆ ಇವ್ರಿಗೆ 7 ಗಂಟೆ ಆಗತ್ತೆ ಅಂತ. ನಿಜ ಹೇಳ್ಬೋದಲ್ಲ 7 ಗಂಟೆ ಆಗತ್ತೆ ಅಂತ. ಅದು ಒಪ್ಕೊಳ್ಳಲ್ವಲ್ಲ. ನಾನು ಇವಾಗ 3 ಗಂಟೆಗೆ ಹೊರಗಡೆ ಹೋಗಿರ್ತೀನಿ, ಎಷ್ಟು ಗಂಟೆಗೆ ಬರ್ತೀರಾ? ಒಂದು 2 hours ಆಗ್ಬೋದಮ್ಮ ಅಂತ ಹೇಳ್ತೀನಿ. ಒಂದು 5 ಗಂಟೆಗೆ ಬರ್ತೀನಿ, 5-6 ಗಂಟೆಗೆ ಬರ್ತೀನಿ. ಒಂದೇ ಸರಿ ನಾವು 3 ಗಂಟೆ ಹೊರಗಡೆ ಹೋಗ್ಬಿಟ್ಟು 10 ಗಂಟೆ ಆಗುತ್ತೆ ಅಂದರೆ ಶುರು, ಬೇಡ ಹೋಗೋದೇ ಬೇಡ ಅಂತ ಅಲ್ಲೇ ಶುರು ಆಗ್ಬಿಡ್ತಾರೆ. ಅದೇ ನಾನು ಆ ಟೈಮಿಂಗ್ ಫಾಲೋ ಮಾಡ್ತೀನಿ. ನೀನು ಫಾಲೋ ಮಾಡ್ತೀಯಾ? ಬಟ್ ನಾವು ಮಾಡಬೇಕು, ಅದೆಲ್ಲ ಒಳ್ಳೇದು. ನಿನಗೆ ಹೋದ್ರೆ ಬೆರಳೆಣಿಕೆ ಅಷ್ಟೇ ಜನ ಇರೋದು, ನನಗೆ ಹೋದ್ರೆ ಒಂಥರ ಹಿಂಗೆ. ಅವೆಲ್ಲ ರೀಸನ್ಸ್ ಅಲ್ಲ, ಅದೇ ರೀಸನ್ಸ್. ಸರ್ಕಲ್ ಅನ್ನೋದೇ ಅದಕ್ಕೆ ಹೆಚ್ಚು. ನೆಕ್ಸ್ಟ್ ಅದೇನು ಹೇಳಕ್ ಹೋದ್ರಲ್ಲೇ ಹೇಳಿ. ನೀನು ಹೇಳ್ತಿದ್ದೆ ಮಾಡಿಸ್ಬಿಟ್ಟೆ.
ಮಗ ಆಚೆ ಬಂದೆ, ಸ್ವಲ್ಪ ಅಮೌಂಟ್ ಬೇಕು, ಒಂದು 20,000 ಐತೇನೋ, ಅರ್ಜೆಂಟ್ ಕಣೋ, ಹಿಂಗೆ ಈಗ ಅಜೆ ಬಂದ್ಬಿಟ್ಟು ಹಂಗಂತ ಕೇಳಿ. ಏನು ಮಾಡ್ತಾ ಇದೀಯಾ? ರೀಲ್ಸ್ ನೋಡ್ತಾ ಇದ್ದೆ. ಬರೀ ಇದೇ ಆಗೋಯ್ತು ನಿಂದು. ಸರಿ, ಅಕೌಂಟಲ್ಲಿ ದುಡ್ಡು ಎಷ್ಟು ಇಟ್ಟಿದ್ಯಾ? ಯಾರೋ ನೀನು ಯಾರು ಕೇಳ್ತಾ ಇದೆಯಲ್ಲ? ನಿನ್ನೆ ಕೇಳ್ಬೇಕು ಕಣ. ಇವಾಗ ಎಮರ್ಜೆನ್ಸಿ ಸ್ವಲ್ಪ ಅವ್ನು ಗಜ್ಜಿಗೆ ಮಾಡಿದೆ, ಲೋಪರ್ ಅವ್ನು ಕಾಲ್ ಕಟ್ ಮಾಡ್ದ, ಬ್ಯುಸಿ ಮಾಡ್ದ ಅವನು. ನನ್ನ ಹತ್ರ ನೀನ್ ಕೊಟ್ಟಿರೋ 10,000 ರೂಪಾಯಿ, 11,000 ರೂಪಾಯಿ ಮಿಕ್ಕಿದೆ. 10,000 ರೂಪಾಯಿ ಅಮೌಂಟ್ ಕಳಿಸಿ ಇವಾಗ. ಸರಿ ಸರಿ, ಓಕೆ, ಆಮೇಲೆ ಮಾಡ್ತೀನಿ ಬಿಡು. ಸರಿ. ಓಕೆ. ವಾವ್, ವಾವ್, ಇಷ್ಟೇ ನೀವು ಕಳ್ಸೋದಲ್ಲಿ. ನಾನು ಯಾವಾಗ ಕಳಿಸಿದೆ ಅವ್ನಿಗೆ 10,000? ಅದೇ ಗೊತ್ತಿಲ್ಲ, ನೋಡಿದ್ರಾ, ವಿಷಯ ಮುಚ್ಚಿಟ್ಟಿದ್ರು. ಯಾವಾಗ ಕಳ್ಸಿದ್ರಿ? ಅದೇ ನಮಗೂ ಗೊತ್ತಿಲ್ಲ. ಅಷ್ಟೇ ಆಯ್ತು. ನಮ್ಗೆ ಆಕ್ಚುಲಿ ಪ್ರ್ಯಾಂಕ್ ಮಾಡಕ್ ಬರಲ್ಲ. ನಮಗೂ ಬರಲ್ಲ. ಅದೇ ನಾನು ಯಾವಾಗ ದುಡ್ಡು ಕಳಿಸಿದ್ದೆ ಗೊತ್ತಿಲ್ಲ, ಸುಮ್ಮನೆ ಪಾಪ ಕಳಿಸ್ಬಿಟ್ಟಾರ, ಆಮೇಲೆ ಕಳ್ಸಿರಂತ ವಾಪಸ್. ಕಳ್ಸೋಣ ಅಲ್ಲ, ನಾನು ಕಳ್ಸಿದ ಬಂದೇ ಬಿಡ್ತಾ? ಓ, ಬಂದೇ ಬಿಡ್ತಾ ಅಮೌಂಟು? The number you have dialed is currently ಯು busy. ಫ್ರೆಂಡು ಬಿಸಿಗೆ ಹಾಕೊಂಡ್ಬಿಟ್ಟೋಳಿ ನಂಬರ. ಇದು ನಮಗೆ ಕತೆ ಹೇಳೋನೊಬ್ಬ ಫ್ರೆಂಡ್ ಗೊತ್ತು. ಕತೆ ಹೇಳೋಂದ್ರೆ ಮಾಡ್ತೀನಿ ಬಚ್ಚನ್. ಇವನು ಮಾತಿತ್ತು, ಬರೀ ಕತೆನೇ ಹೇಳ್ತಾನೆ ಅವನು. ಇವ್ರು ಯಾರಂತ ಹೇಳಿ ಪಾಪ. ನನ್ನ ಫ್ರೆಂಡು ಆರ್ಟಿಸ್ಟು. ಹುಲಿಯಾ, ಎಲ್ಲಿದ್ಯಾ? ಮನೆ ಏನು ಮಾಡ್ತಿದ್ದೆ? ಏನಿಲ್ಲ, ಮುಗಿತಂತೆ. ಹೌದಾ? ಒಂದು ಕೆಲಸ ಮಾಡ್ತೀಯಾ? ನನಗೊಂದು ಚೂರು ಅರ್ಜೆಂಟ್ ಇದೆ, ಹೆಬ್ಬಾಳ ಹತ್ರ ಬರ್ತೀಯಾ? ನನ್ನ ಗಾಡಿ ಚೂರು ಬ್ರೇಕ್ ಡೌನ್ ಆಗ್ಬಿಟ್ಟಿದೆ, ಗಾಡಿ ಪ್ರಾಬ್ಲಮ್ ಆಗಿದೆ. ಹೆಬ್ಬಾಳ ಹತ್ರನಾ? ಹಾಂ. ಎಲ್ಲಿ? ಓ, ಹೆಬ್ಬಾಳ ಅಂದ್ರೆ ಎಲ್ಲಿ ಅಂತೀಯಲ್ಲೋ? ಸರಿಯಪ್ಪ. ಎಷ್ಟೊತ್ತಾಗುತ್ತೆ? ಈ ಸ್ನಾನ ಮಾಡ್ಕೊಂಡು ಟಕ್ಕಂತ ಹೊಡ್ತೀನಿ, ಒಂದು 2 ನಿಮಿಷ. ಓ, ಅರ್ಜೆಂಟ್ ಅಂದ್ರೆ ಸ್ನಾನ ಏನಕ್ಕೋ ಮಾಡಕ್ಕೆ ಹೋಗ್ತೀಯಾ? ಬೇಗ ಬರೋ. ಬೆಳಿಗ್ಗೆ ಏನು ಮಾಡಿಲ್ಲ ಕಣೋ, ಒಂದು 10 ನೀ ಬಿಸಿನೀರು ಕಾಯ್ದಿದೆ. ಅಲ್ಲಿ ಯಾರು ಮೂಸ್ ನೋಡಲ್ಲ ಬಾ. ಹೆಬ್ಬಾಳದಲ್ಲಿ ಮೊದಲೇ ಕೆರೆ ವಾಸನೆ ಜಾಸ್ತಿ ಇರುತ್ತೆ. ಪ್ರಾಕ್ಟೀಸ್ ಹೋಗ್ಬೇಕಾಯ್ತು. ಹಾಂ. ಹಂಗೆ ರೆಡಿ ಆಗೋಣ ಅಂತ ಬಿಸಿನೀರಿಗೆ ಇಟ್ಬಿಟ್ಟು ಕಾಯ್ತಾ ಮಾಡ್ಕೊಂಡ್ಬರ್ತೀನಿ. ಎಷ್ಟೊತ್ತಾಗ್ಬೋದು ನೀನು ಬರೋಕ್ಕೆ? ಒಂದು 15 ನಿಮಿಷ. ಅಲ್ಲಿಗೆ ಬರಕ ಒಂದು 20-25 ನಿಮಿಷ ಆಗುತ್ತೆ. ಹೌದಾ? ಹಂಗೆ ಬರ್ಬೇಕಾರೆ ಒಂದು 10,000 ಅಮೌಂಟ್ ತೊಗೊಂಬರೋ. 10,000ನಾ? ಹಾಂ. ಅಯ್ಯೋ ದೇವ, ಬರ್ತೀನಿ ಕಣೋ, ಏನ್ ಬೇಕಾದ್ರೂ ರಕ್ತ ಬೇಕೇನೋ? ನಿನ್ನ ರಕ್ತ ಇಟ್ಕೊಂಡು ನಾನೇನು ಮಾಡಲಿ? ರಕ್ತ ಕೊಡ್ತೀನಿ ಕಣೋ, ರಕ್ತ ಮಾರ್ಬಿಟ್ಟು 2 ಲೀಟ್ರು 3 ಲೀಟ್ರು ಮಾರ್ಬಿಟ್ಟು, ಇಲ್ಲ ಕಿಡ್ನಿ ಎಲ್ಲ ತಗೋತಾರ ಕೇಳ, ಅಲ್ಲೇ ಹಾಸ್ಪಿಟ್ಲ್ ಕೊಲಂಬಿ ಐತೆ. ಅಲ್ಲ, ಕಿಡ್ನಿ ಜಾಸ್ತಿಗೆ ಹೋಗುತ್ತೆ. 10,000 ನನಗೆ ಇವಾಗ ಜಸ್ಟ್ ಬೇಕಾಗಿರೋದು 10,000 ಕಳ್ಳ. ಜೂರು ಅರ್ಜೆಂಟ್ ಇತ್ತು. ಇಲ್ಲ ಕಣದ ಹತ್ರ. ಹೌದಾ? ಅಲ್ಲೆಲ್ಲರೂ ಅಡ್ಜಸ್ಟ್ ಮಾಡ್ಕೊಂಬ. 2 ಡೇಸಲ್ಲಿ ವಾಪಸ್ ಕೊಡ್ತೀನಿ. 2 ಡೇಸಲ್ಲಿ ರಿಟರ್ನ್ ಮಾಡ್ತೀನಿ. ಅಯ್ಯೋ ದೇವ್ಡಾ ದೇವ್ಡಾ ದೇವ್ಡಾ, ಸತ್ಯರಿಕ್ಷನ್ ಸತ್ವ ಪರೀಕ್ಷೆ ಆಗೋಯ್ತಲ್ಲ ನನ್ಗೆ. ಈ ಸತ್ಪರೀಕ್ಷೆನ ಏನೋ ಮಾಡ್ಕೋ, ಬೇಗ ತಗೊಂಬ. ಕೊಟ್ಟಾಗ ಒಂದು ಫೋನ್ ಹಾಕು ಬೇಗ. ಎಲ್ಲಿದೆ ಕರೆಕ್ಟಾಗಿ ಹೇಳೋದ್ಯಾ? ಹೆಬ್ಬಾಳ ಕಣ. ಹೆಬ್ಬಾಳಲ್ಲಿ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಬ್ರಿಡ್ಜ್ ಕೆಳಗಡೆ. ಅಲ್ಲಿ ಸ್ಟೇಷನ್. ನಿಜ ಹೇಳ್ತಾ ಇದ್ದೀ, ಹೇಳಪ್ಪ, ರೆಡಿ ಆಗ್ಬೇಕು. ಲೋಪರ್, ನಿಜ ಹೇಳ್ತಾ ಇದ್ದೀನಿ ಕಣ. ಏನಪ್ಪ ನಂಗೆ ಅರ್ಥನೇ ಆಗ್ತಲ್ಲ, ನಿನ್ನ ಮಾತುಗಳಲ್ಲಿ ಯಾಕೋ ಸತ್ಯ ಕಾಣಿಸ್ತಾ ಇದೆ. ನಿನ್ಗೆ ವಿಡಿಯೋ ಕಾಲ್ ಮಾಡಿ ಹೇಳ. ಮಾಡು, ವಿಡಿಯೋ ಕಾಲ್ ಮಾಡು. ಸ್ಟೇಷನ್ ಹತ್ರ ಇದ್ದೀನಿ ಅಂದ್ರೆ ವಿಡಿಯೋ ಕಾಲ್ ಮಾಡು ಅಂತೆ. ಸರಿ, ಮಾಡಿ, ನಾನೇ ಮಾಡ್ತೀನಿ ವಿಡಿಯೋ ಕಾಲ್. ಅಪ್ಪ ಗುರು, ಸ್ಟೇಷನ್ ಹತ್ರ ಇದ್ದೀನಿ, ವಿಡಿಯೋ ಕಾಲ್ ಬೇಡ, ನೀನ್ ಬೇಗ ರೆಡಿ ಆಗ್ಬಿಟ್ ಬಾ. ನೀನು ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡು ವಿಡಿಯೋ ಕಾಲು. ನೆಟ್ ಆಫ್ ಆಗಿದೆಯೋ? ಸ್ಟೇಷನಲ್ಲಿ ಇದ್ದೀನಿಲ್ಲ. ಪಾಪ 10,000 ಆಲ್ರೆಡಿ 10,000 ಕಳಿಸ್ಬಿಟ್ಟ. ಇನ್ನೊಂದು ವಿಡಿಯೋ ಕಾಲ್ ಬರ್ತಾ ಇರ್ಬೇಕು ಅಲ್ಲೇ. ಹಲೋ, ವಿಡಿಯೋ ಕಾಲ್ ಹೇಳ. ಎಲ್ಲೋ ಫೋನ್ ಇದನ್ನ ನೆಟ್ ಆನ್ ಮಾಡು. ಹೌದು, ಹೇಳಿಲ್ವ ನಾನು ಸ್ಟೇಷನ್ ಹತ್ರ ಇದ್ದೀನಿ ಅಂದ್ರೆ ನೆಟ್ ಆನ್ ಮಾಡ್ಕೊಂಡು ವಿಡಿಯೋ ಕಾಲ್ ಮಾತಾಡೋಕ್ಕಾಗುತ್ತೇನಾ? ಹುಲಿಯಾ, ಹೇಳ ಹುಲಿಯಲ್ಲ. ಸೊ ನಿನ್ನ ಬಾಯಿಗೆ ಬೆಣ್ಣೆ ಹಾಕಿರು. ವಿಡಿಯೋ ಕಾಲ್ ಮಾಡಿ. ವಿಡಿಯೋ ಕಾಲ್ ಮಾಡ್ಬಿಟ್ಟು ಹೇಳೋಣ ಅವನಿಗೆ.
ಓಕೆ. ಮುಂದೆ ಬಂತಲ್ಲ ಕಾಲ. ಇನ್ನ ಮಲಗಿದ್ಯಾನ, ಎದ್ದಿಲ್ವೇನಾ? ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳೋ, ಯಾಕೆ ಕೆಟ್ಟ ಬುದ್ಧಿ ಕಲ್ತ್ಕೊಂಡೆ? ಸಾವಾಸ ದೋಷ. ಇನ್ನಂತರ ಸಾವಾಸ ಮಾಡಿದ್ರೆ ನೋಡಿ ಹಿಂಗೇನೆ. ದೋಸ ಈಗ ಆ ಕಡೆಯಿಂದ ಬರ್ತಾ ಇದ್ದೆ. ಯಾವ ಕಡೆ? ಪ್ರಾಕ್ಟೀಸ್ ಇದೆ ಇಲ್ಲಿ. ಅದೆಲ್ಲ ಕತೆ ಅದೇ ಇನ್ನೆಲ್ಲಿ ಯಾರು ನೀವೊಂದು ತೋರಿಸಿ. ಹೌದಾ? ಆ್ಯಕ್ಚುಲಿ ಏನಂದರೆ ನೀನು ದೊಡ್ಡ ಸಾಚ ಅಂದ್ಕೊಂಡು ನಾನು ಇವ್ರಿಗೆಲ್ಲ ಹೇಳ್ಬಿಟ್ಟಿದ್ದೆ ಇಲ್ಲಿ. ನನ್ನ ಫ್ರೆಂಡು ಬತ್ತಾನೆ 10,000 ಕೇಳಿದ್ರೆ 20,000 ದುಡ್ಡು ತಗೊಂಬತ್ತಾನೆ, ಹಂಗೆ ಹಂಗೆ ಅಂತೆಲ್ಲ ಹೇಳಿದೆ. ಅಂದ್ರು. ಆದರೆ ನೀನು ಅದಕ್ಕೂ ಮೀರಿ ಡೈಲಾಗ್ ಹೊಡಿತಾನೆ ಅವನು. ಇಲ್ಲಿ ನೋಡಿಲ್ಲಿ ಬಂದ್ಮೇಲೆ ದುಡ್ಡು ಅರೇಂಜ್ ಆಗಲ್ವೇನೋ ನಿನ್ ಜೊತೆ ಇದ್ಮೇಲೆ. ಈ ಕಡೆ ಒಂಚೂರು ಕ್ಯಾಮ್ರಾ ನೋಡು. ಅಯ್ಯೋ ತೆಗೆದ್ರಲ್ಲ ಮಾನ ಮರ್ಯಾದೆ ಹಿರಿಯರು ಒಂದು ನಿಮಿಷ ಇರು ಅಣ್ಣ. ಇವನ್ ಫೋಟೋನ ಕ್ಲೀನಾಗಿ ಜೂಮ್ ಮಾಡಿ ತೋರಿಸಿ. ಇವನನ್ನೇ ರಕ್ತ ಕೊಡೋ ಅಂತವ್ನು. ಮಾರೋ ಅಂದ್ರೆ ಹೇಳ ರಕ್ತ ಕೊಡ್ತೀನಿ ಅಂತವನೇ. ಕಿಡ್ನಿ ಮಾರ್ತೀನಿ ಅಂದ್ರು ಕೊಲಂಬಿಯಾ ಏಷಿಯಾ ಕಿಡ್ನಿ ಮಾರ್ತೀನಿ. ಲವ್ ಯಾವುದಿದು ಟೈಮ್ 9 ನ್ಯೂಸ್ ಚಾನಲ್ ಅವರು ಬಂದಿದ್ರು ಮನೆಗೆ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತೆ. ಅದಕ್ಕೆ ಕಾಲ್ ಮಾಡಿಬಿಟ್ಟು ಸರ್ ಒಂದು ಪ್ರ್ಯಾಂಕ್ ಮಾಡಿ ಅಂತ ಹೇಳಿದ್ರು. ನೀನು ರಕ್ತ ಕೊಟ್ಬಿಟ್ಟಲ್ಲ ಮಗ. ನಿನ್ ಮಾತಲ್ಲಿ ನನಗೆ ಯಾರ ನಂಬಂತ ಮಾತ? ಯಾಕೆ ನಂಬೋ ಥರ ಪ್ರ್ಯಾಂಕ್ ಮಾಡೋಣ ನೀವು. ಯಾವ ತರ 10,000 ಕೇಳ್ತೀಯ? ಎಂತ ನಮ್ಮ ಟಿಕೆಟ್ ರೆಡಿಯಾ? ಯಾರು ನಂಬಂತ ಮಾತಿದ್ರೆ ಹೇಳ್ಬೋದು, ನಂಬೋದು. ನೋಡಿ ಏನೋ ಕೇಳ್ತಾವಳು ಹೇಳೋ. ಗಾಡಿ ಕೆಟ್ಟೋಗಿದೆ, ನಾನು ಹೆಬ್ಬಾಳಲ್ಲಿ ಇದ್ದೀನಿ, 10,000 ತಗೊಂಡ್ ಬಾರೋ ಅಂತ ಅಂದ್ರೆ ಅಷ್ಟು ವರ್ಷಗಳು ಜರ್ನಿ ಮಾಡ್ಕೊಂಡವ್ರು ಯಾವತ್ತಿನ ಸಡನ್ಲಿ ಕೇಳಿದ್ರೆ. ನನ್ನ ಫ್ರೆಂಡಿಗೆ ಕೇಳಿದ ತಕ್ಷಣ ಕಳಿಸ್ದ ಕಣ 10,000. ನೀನಿದ್ಯಾ ಕಿಡ್ನಿ ಕೊಡ್ತೀನಿ ರಕ್ತ ಕೊಡ್ತೀನಿ ಬರೀ ಕತೆಗಳು ಹೇಳ್ತೀಯ. ಅದಕ್ಕೆ ಕೂದಲು ಉದ್ರೋಗಿರೋದು ನಿಂದು. ಸರಿ ಮಾಡ್ತೀನಿ ಇರು ಆಮೇಲೆ. ಹಲೋ ಹಲೋ. ಏನ್ ಮಿಸ್ ಆಗಿ ಮಾಡ್ದ್ಯಾ? ಇಲ್ಲ ಅಕ್ಕ, ಬೇಕಂತಾನೆ ಮಾಡಿದೆ. ಮಾಡ್ಬಿಟ್ಟು ಮತ್ತೆ ಮಾಡಿದ್ರೆ ಬರ್ತೇನೆ ಇಲ್ಲ. ಇಲ್ಲ ಸೈಲೆಂಟ್ ಇಟ್ಬಿಟ್ಟಿದ್ದೀನಕ್ಕ. ಹೌದಾ? ನಮ್ಮ ಅಕ್ಕ ಮೇಘ ಫೋನ್ ಮಾಡಿದ್ಲ, ಮಾತಾಡ್ತಿದೀನಿ. ಇದಾದ್ರೆ ಇನ್ನೊಂದ್ ಮೇಘ ಅಂತ ನೋಡ್ತಾ ಇದೀನಿ ನಾನು. ಎರಡೆರಡು ಮೇಘ ಒಟ್ಟೊಟ್ಟಿಗೆ ಕಾಲ್ ಮಾಡ್ತಿದ್ದೀರಾ? ಎಲ್ಲಿದ್ದೀರಾ? ಬಿಸಿನಾ? ಆಫೀಸ್ ಇಂದ ಹೋಗ್ತದೆ. ಯಾಕೆ ಏನಾಯ್ತು? ಅಕ್ಕ ಅರ್ಜೆಂಟಾಗಿ ಮನೆ ಹತ್ರ ಬರೋಕ್ಕಾಗತ್ತಾ? ಏನಾಯ್ತು? ಇಲ್ಲ ನೀವು ಅರ್ಜೆಂಟಾಗಿ ಬರ್ತೀರಾ ಹೇಳಿ. ಅದು ಇವಳು ನಮ್ಮ ಅಕ್ಕನು ಅವಳು ಕರೆದ್ಲು ಇವಾಗ. ಅಲ್ಲಿಗೆ ಹೊರಟೆ ನಾನು JP ನಗರ್ಗೆ. ಸ್ವಲ್ಪ ಸೀರಿಯಸ್ ಬಾಕ್ಕ. ಏನಾಯ್ತು? ಇಲ್ಲ ನೀವು ಬರ್ತೀರಾ ಅಂತ ಹೇಳಿ ಕನ್ಫರ್ಮ್ ಆಗಿ ಹೇಳ್ತೀನಿ. ಅಂದ್ರೆ ನನಗೊಂದ್ ಸ್ವಲ್ಪ ಅವರು ಎಲ್ಲ ರಿಲೇಟಿವ್ಸ್ ಎಲ್ಲ. ಏನ್ ಹೇಳಿ ನೀನ್ ಮ್ಯಾಟ್ರ್ ಹೇಳು. ಮ್ಯಾಟ್ರ್ ಏನಿಲ್ಲ, ನೀವು ಬಂದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಅಲ್ಲ ಅವ್ರು ಸ್ವಲ್ಪ ಅವ್ರದ್ದು ಎಮರ್ಜೆನ್ಸಿನೇ ಇದೆ, ಅದಕ್ಕೆ ಹೇಳ್ತಾ ಇರೋದು. ಅವ್ಳು ಕನ್ಸೀವ್ ಅದಕ್ಕೆ. ಹೌದಾ? ಹಾ. ಏನಾಯ್ತು? ಏನಿಲ್ಲ ಅಕ್ಕ. ಏನ್ ಹೇಳು. ಇಲ್ಲ ಬಿಡಿ, ಫೋನ್ ಮಾಡ್ತೀನಿ ಮತ್ತೆ. ಹೇಳು. ಇಲ್ಲ ಕಮೆಂಟ್ ಮಾಡ್ತೀನಿ. ಬಾಯ್. ಆಯ್ತಾಯ್ತು ಬರ್ತೀನಿ, ಹೇಳು. ಹಲೋ ಹಲೋ. ಏನ್ ಹೇಳು. ಎಷ್ಟೊತ್ತಾಗುತ್ತಕ್ಕ ಬರಕ್ಕೆ? ಆಯ್ತು ನೀನ್ ಹೇಳಿದ್ ಏನ್ ಆಯ್ತು ಅಂತ ಫೋನಲ್ಲಿ ಹೇಳು. ಇಲ್ಲ ನೀವು ಬಂದ್ರೆ ಹೇಳ್ತೀನಿ. ಯಾಕೆ ಹಿಂಗ್ ಅಳ್ತಿದ್ಯಾ? ಏನಾಯ್ತು? ಈಗೆಲ್ಲ ಮಾಡ್ತೀಯಾ? ಅಷ್ಟಿಲ್ಲದೆ ಆಕ್ಟರ್ ಆಗ್ತೀವ, ಆಕ್ಟ್ರೆಸ್ ಆಗ್ತೀವ. ಹೌದಾ? ನಂಗೂ ಹಿಂಗೆ ಸರಿ ಮಾಡಿರ್ಬೋದು ಫೋನ್ ಅಂದರೆ. ಮತ್ತೆ ಯಾಕೋ ಡೌಟ್ ಆಗ್ತಿದೆ. ನಾನು ಹೇಳ? ಬೇಡ, ನಾನೇ ಆಡ್ತೀನಿ. ನೀನು ಆಡ್ತೀಯಾ? ಆಡ್. ಗಂಟ್ಲು ಹೋಗಿದೆ, ಬೇಡ ಅವಳು. ಅಕ್ಕ ಬಂದೇ ಬಿಟ್ರೆ ಮನೆಗೆ. ಜ್ಯೂಸ್ ಕೊಡೋಣ. ಜ್ಯೂಸ್ ಕುಡಿತೀಯಾ ಅನ್ನೋವಾಗ ಹಂಗೆಲ್ಲ ಆಡಲ್ಲ ಅಂತ ಅಕ್ಕಂಗೆ ಡೌಟ್ ಬರಬೇಕು.
ಅವಳಿಗೆ ಮೆಸೇಜ್ ಹಾಕ್ಬಿಡು ನಥಿಂಗ್ ಸೀರಿಯಸ್ ಅಂತ ಹೇಳ್ಬಿಟ್ಟು. ಹಲೋ ಅಕ್ಕ ಏನಾಯ್ತು? ಏನ್ ಟೆನ್ಷನ್ ಇಲ್ಲ ಬಿಡಕ್ಕ, ಪ್ರ್ಯಾಂಕ್ ಮಾಡಿದ್ದು ಅಯ್ಯ ನಿಜ ನಿಜ. ನಾನು ಇವಾಗ ಕಾಲ್ ವಾಪಸ್ ಈಗ ನನ್ ಗಂಡಗ್ ಫೋನ್ ಮಾಡಿ ಅವ್ರ ರಿಲೇಟಿವ್ಗೆಲ್ಲ ಹೇಳು ಅಂತ ಹೇಳ್ತಾ ಇದ್ದೆ. ಏನಾಯ್ತು? ಏನಿಲ್ಲ, ಇಲ್ಲೊಂದು ಇಂಟರ್ವ್ಯೂ ಕೊಡ್ತಾ ಇದ್ದೆ, ಯಾರಿಗಾದ್ರೂ ಪ್ರ್ಯಾಂಕ್ ಮಾಡಿದ್ರು ನಿಮ್ಗೆ ನೀವೇ ಸಿಕ್ಕಿದ್ದು. ಥೂ, ಯಾವ ಇಂಟರ್ವ್ಯೂ? ಟೈಮ್ 9 ನ್ಯೂಸ್ ಚಾನೆಲ್ಗೆ. ನಾನು ಕೋರಿಸ್ಕೊಡ್ಲಾ? ಬೇಡ, ರೆಡಿ. ಒಂದು ಸ್ವಲ್ಪ ಇದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲು. ಹಾಗೆ ಇವ್ರಿಗೆ ಈ ಹಾಡು, ನಾನು ಆ್ಯಕ್ಚುಲಿ ಇದನ್ನು ರಾಜಾರಾಣಿ ಸ್ಟೇಜ್ ಮೇಲೆ ಹಾಡಬೇಕು ಅಂದ್ಕೊಂಡೆ. ಬಟ್ ಇವ್ರು ಮಾತಾಡಿದ್ದು ನೋಡಿ ನನಗೆ ಅಲ್ಲಿ ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ಬಂದು ಅದೇ ಮರ್ತೋಗಿತ್ತು. ಸೊ ಅದಕ್ಕೆ ಇದನ್ನು, ಈ ಹಾಡು, ಈ ಲಿರಿಕ್ಸು ಇವರಿಗೆ. ಅಂಥದ್ದೇನೋ ಮಾತಾಡಿದೆ ನಾನು. ಅದು ಏನು ಮಾತಾಡಿ ಎಮೋಷ್ನಲ್ ಆಗಿ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು, ಇರುಳಲ್ಲೂ ಕಾಣುವೆ ಕಿರುನಗೇನು, ಕಣ್ಣಲ್ಲಿ ಹೊಚ್ಚೆದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ದಾಟಿ ನಡಿವೆ, ನಗುವ ನಯನ ಮಧುರ ಮೌನ, ನುಡಿವ ಹೃದಯ ಇದೆ ಮಾತಿಗೆ. ವಾವ್, ನಂಗಾಗಿ 100 ಕತೆ 1000 ಕತೆನೂ ಹೇಳಿರ್ತೀಯ. ನಂಗೆ ಗಂಟ್ಲು ಹೋಗಿದೆ, ಗೊತ್ತಾಯ್ತು. ನಂಗೆ ಆ್ಯಕ್ಟಿಂಗಲ್ಲಿ ಇವ್ರದ್ದೇನಂದರೆ ನಾನು ಎದುರುಗಡೆ ಇದ್ರೆ ಮಾಡಲ್ಲ. ಇವ್ರ ಎದುರುಗಡೆ ನಾನು ಅದೇನು ಇವ್ರ ಜೊತೆ ಎಷ್ಟು ಸೀನ್ಸ್ ಇತ್ತು ಅಂದರೆ, ನನ್ನ ಜೀವವೂ ಆಗಿದೆ ಮಾಡಬೇಕಾದ್ರೆ ಇವ್ರ ಕಣ್ಣು ನೋಡಿ, ಇವ್ರ ಫೇಸ್ ನೋಡಿ ನಾನು ಒಂದು ಸೀನು ಮಾಡಿಲ್ಲ. ಎಲ್ಲ ಈ ಕಡೆ ನೋಡ್ಕೊಂಡು ಹೆಂಗಿದ್ರು ಇವ್ರು ಕಂಡ್ರೆ ಆಗಲ್ಲ, ಯಾಕೆ ಇವ್ರ ಮುಖ ನೋಡಬೇಕು ಅನ್ನೋ ಥರ ಸೀನಲ್ಲಿ ಮಾಡಿದ್ರು. ನಂಗೆ ನಮ್ಮ ಅಮ್ಮ ಮುಂದೆ, ನನ್ನ ತಂಗಿ ಮುಂದೆ, ಇವ್ರ ಮುಂದೆ ಆ್ಯಕ್ಟ್ ಮಾಡೋದು ನನಗೆ ಮಾಡೋಕ್ಕೆ ಬರೋದು. ಅಕ್ಕ ತಂಗಿದಿರು ಒಂದೇ ತರ ಇದ್ದಾರೆ, ಯಾವತ್ತಾದ್ರೂ ಕನ್ಫ್ಯೂಸ್ ಆಗಿದ್ದೀರಾ ಸರ್? ಅಯ್ಯೋ ಇನ್ನು ಆಪರ್ಚುನಿಟಿ ಸಿಕ್ಕಿಲ್ಲ. ಇಲ್ಲ, ಇವ್ರು ಕನ್ಫ್ಯೂಸ್ ಆಗ್ತಿಲ್ಲ, ನಮ್ಮ ಅಪ್ಪ ಕನ್ಫ್ಯೂಸ್ ಆಗ್ತಾರೆ. ನಾನು ಮನೆಗೆ ಹೋಗಿರ್ತೀನಿ, ಈಗ ಹೋಗಿ ಹಿಂಗೆ ಸ್ಟೆಪ್ಸ್ ಇಳ್ಕೊಂಡ್ ಬರ್ತಾ ಇದ್ರೆ ನಮ್ಮಪ್ಪ ನನ್ನ ನೋಡ್ತಾರೆ ಒಂದ್ಸಲ, ನೋಡಿ ಏನಮ್ಮ ಅಂತಾರೆ, ನಾನಪ್ಪ ಅಂತೀನಿ, ಓ ನೀನೇನಮ್ಮ ನನ್ನ ಪ್ರಕು ಅನ್ಕೊಂಡೆ ಅಂತಾರೆ. ಆಮೇಲೆ ನಮ್ಮ ಅಪ್ಪಂಗೆ ಗೊತ್ತಾಗಲ್ಲ ಒಂದೊಂದ್ಸಲ. ಇಲ್ಲ, ಆ್ಯಕ್ಚುಲಿ ಅಷ್ಟೊಂದೇನು ಕನ್ಫ್ಯೂಷನ್ ಆಗಲ್ಲ, ಗೊತ್ತಾಗುತ್ತೆ. ಅವಳು ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದ್ದಾರೆ. ಬೇರೆಯವರೆಲ್ಲ ಹೇಳ್ತಾರೆ ಸೇಮ್ 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 ಅಂತ, ಬಟ್ ನನಗೆ ಅಷ್ಟೊಂದು ಕನ್ಫ್ಯೂಷನ್ ಆಗಿಲ್ಲ ಅಂತ ಕೇಳ್ತಾರೆ. ಇವ್ರು ನೋಡ್ತಾ ಇದ್ದಾರಲ್ಲ, ಅದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಸಡನ್ ಆಗಿ ನೋಡಿದವ್ರಿಗೆ ಗೊತ್ತಾಗಲ್ಲ. ಪ್ರಪೋಸ್ ನಾನು ಆ್ಯಕ್ಚುಲಿ ಮಾಡಿದ್ದೀನಿ. ನಾನು ಸಿಂಪಲ್ ಆಗಿ ಪ್ರಪೋಸ್ ಮಾಡೋದು. ಇನ್ನೇನಿದೆ ಪ್ರಪೋಸ್ ಮಾಡೋದು, ಈಗ ಆಲ್ರೆಡಿ ಮದುವೆ ಆಗಿದೆ. ಸೊ ಯಾವಾಗಲೂ ಇದೇ ಥರ ನಾನು ನಿಮ್ಮನ್ನು ಪ್ರೀತಿಸ್ತಿರ್ತೀನಿ ಅಷ್ಟೇ. ಸ್ಟೇಟ್ಮೆಂಟ್ ಕೊಡ್ತಾಳೆ, ಇದೇ ಥರ ಪ್ರಪೋಸ್ ಮಾಡಿ ಅಂತ ಹೇಳಿ. ಓಕೆ, ನಾನು ನಿಮಗೋಸ್ಕರ ಈಗ ಒಂದು ಹಾಡು ಹೇಳಿದೆ. ನಾನು ಯಾವಾಗೂ ನಿಮ್ಮ ಕಷ್ಟ ಸುಖಗಳ ಜೊತೆ ಇರ್ತೀನಿ. ಐ ಲವ್ ಯು ಸಂಜು. ನನಗಿಷ್ಟೇ ಪ್ರಪೋಸ್ ಮಾಡಕ್ಕೆ ಬರೋದು. ನನ್ನ ಲೈಫಲ್ಲಿ ಹೆಂಗಾಗೋಯ್ತು ಅಂದರೆ, ಎಲ್ಲೂ ಹೋಗಿ ಒಂದು 4 ಜನದ ಮನೆಗೆ ಹೋಗಿ ಕಾಫಿ ಟೀ ಕುಡಿಯೋದು, ಕೇಸರಿ ಬಾತು ಉಪ್ಪಿಟ್ಟು ತಿನ್ನೋದು, ಚೌ ತಿನ್ನೋದು, ಬಿಸ್ಕೆಟ್ ತಿನ್ನೋದು, ಇದು ಯಾವುದೂ ಇಲ್ಲ. ಹೋಗ್ಲಿ ಒಂದು 2-3 ಹುಡುಗಿರಾರು ಬಂದು ಪ್ರಪೋಸ್ ಮಾಡಿದ್ರ, ಅದೂ ಇಲ್ಲ. ಅಟ್ಲೀಸ್ಟ್ ಇವಳಾದರೂ ಪ್ರಪೋಸ್ ಮಾಡೋದು ಕೇಳಿಸ್ಕೊಳ್ಳೋಣ ಅಂದರೆ, ನಾನು ಎಂತ ಚಂದ ಪ್ರೀತಿ ಮಾಡ್ತೀನಿ ಪಾಪ, ನಿಮ್ಮನ್ನ ಮಗು ಥರ ನೋಡ್ಕೊತಿದ್ದೀನಿ, ಇದಕ್ಕಿಂತ ಯಾರು ನೋಡ್ಕೋತಾರೆ? ಗಂಡು ಥರ ನೋಡ್ಕೊ ಮಗು ಬರುತ್ತೆ, ಮಗು ಥರ ನೋಡ್ಕೊಂಬಾರ್ದು. ಇವ್ರು ಶರ್ಟ್ ಬಿಚ್ಚಿದ್ದಕ್ಕೆ ಹೆಣ್ಮಕ್ಳು ತುಂಬಾ ಫ್ಯಾನ್ಸ್ ಆಗಿದ್ರು. ಅಯ್ಯೋ PK ದೊಡ್ಡ ಫ್ಯಾನ್. ಹೌದು, ಆ ಫ್ಯಾನ್ಸ್ ಅವಾಗ, ಅಯ್ಯೋ ಅದು ಅವಾಗ ಫ್ಯಾನ್ಸ್ ಹೆಂಗಿದ್ರು ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ದಿನ ಅಟ್ಲೀಸ್ಟ್ ಒಂದು 4-5 ಜನನಾದರೂ ಮೆಸೇಜ್ ಮಾಡಿರ್ತಿದ್ರು. ನಿಮಗೆ ಜೆಲಸ್ ಫೀಲ್ ಆಗದಾ? ಆಗ್ತಿತ್ತು ಸ್ವಲ್ಪ, ಆದರೆ ಎಲ್ಲಿ ಹೋಗ್ತಾರೆ ಹೇಳಿ, ಕಟ್ಕೊಂಡಿಲ್ವ ನನ್ನ. ಅದ್ರಲ್ಲಿ ನಾನು ರಿಪ್ಲೈ ಮಾಡ್ತಾ ಇರಲಿಲ್ಲ ಜಾಸ್ತಿ, ಇವಳೇ ನಾನೇ ಮಾಡ್ತಿದ್ದೆ ಒಂದೊಂದ್ಸಲ ಮೆಸೇಜ್. ಇವಾಗ ಏನಾಗಿದೆ ಅಂದರೆ, ನಂದು ಇನ್ಸ್ಟಾಗ್ರಾಮ್ದು ID ಪಾಸ್ವರ್ಡ್ ಎಲ್ಲ ತೊಗೊಂಡ್ಬಿಟ್ಟವಳೆ.
ಅವಳ ಮೊಬೈಲಿಗೆ ಕರ್ಕೊಂಡು ಹೋಡ. ನಾನು ಬೇರೆಯವ್ರು ರಿಪ್ಲೈ ಮಾಡೋಂಗೂ ಇಲ್ಲ ಇಲ್ಲಿ. ಆ ಥರ ಏನಿಲ್ಲ, ಅದಕ್ಕಲ್ಲ. ಇವರು ಆ್ಯಕ್ಟಿವ್ ಆಗಿರಲ್ಲ ಅವ್ರ ಪ್ರೊಫೈಲಲ್ಲಿ, ಸೊ ಅವ್ರ ಪ್ರೊಫೈಲ್ನ ಮೇಂಟೈನ್ ಮಾಡೋಣ ಚೂರು ಆ್ಯಕ್ಟಿವ್ ಆಗಿರೋಣ ಅಂತ ತಗೊಂಡಿದ್ದೀನಿ ಅಷ್ಟೇನಾ? ನಾನು ಚೆಕ್ ಮಾಡೋಷ್ಟು ಡೌಟ್ ಎಲ್ಲ ಪಡಲ್ಲ. ಒಳ್ಳೆಯವನು. ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಡಿಫ್ರೆನ್ಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾವಾದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಲವ್ ಮ್ಯಾರೇಜಲ್ಲಿ ಮುಂಚೆನೇ, ಮದುವೆಗೂ ಮುಂಚೆನೇ. ಸೊ ಆಲ್ಮೋಸ್ಟ್ ಅರ್ಥ ಮಾಡ್ಕೊಂಡಿರ್ತೀವಿ. ಮದುವೆ ಆದಮೇಲೆ ಇನ್ನೂ ಅರ್ಥ ಜಾಸ್ತಿ ಮಾಡ್ಕೋತೀವಿ. ಬಟ್ ಅರೇಂಜ್ ಮ್ಯಾರೇಜಲ್ಲಿ ಆಗಷ್ಟೇ ಅಪ್ಪ ಅಮ್ಮ ನೋಡಿರ್ತಾರೆ, ಅವ್ರಿಗೆ ಒಂದು 3-4 ಮಂತ್ಸ್ ಅಷ್ಟೇ ಗ್ಯಾಪ್ ಸಿಕ್ಕಿರುತ್ತೆ, ಅರ್ಥ ಮಾಡ್ಕೊಳಕ್ಕಾಗಿರಲ್ಲ. ಅವ್ರದ್ದು ಆಗ ಲವ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಫ್ರೆನ್ಸ್ ಏನಿರೋದು, ನಮ್ಗೆ ಆಲ್ರೆಡಿ ನಾವೇನೋ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರ್ತೀವಿ ಅನ್ನೋ ಥರ ನಮ್ಮ ಜೊತೇಲಿ ಇರ್ತೀವಿ. ಅವರು ಅವಾಗಿನ್ನ ಅವ್ರದ್ದೊಂಥರ ಹೊಸ ಪ್ರೀತಿ. ಸೊ ಹೇಗಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ, ಬಿಟ್ಟರೆ ಅಂತ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಅವ್ರಿಬ್ರು ಹೆಂಗಿರ್ತಾರೆ ಅನ್ನೋದ್ರ ಮೇಲೆ ಅಷ್ಟೇ ಹೋಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಏನಿಲ್ಲ, ಎವ್ರಿ ಡೇ ನೀವು ಲವ್ ಮಾಡ್ತಾ ಹೋದರೆ ಅದು ಲವ್ ಸ್ಟಿಲ್ ಎಂಡ್ವರೆಗೂ ಒಂಥರ ಲವ್ ಮ್ಯಾರೇಜು ಒಂಥರ ಕಪಲ್ಸ್ ಥರನೇ ಇರ್ತಾರೆ. ಇವಾಗ ನಾವು ಮದುವೆ ಆಗಿದ್ದೀನಿ, ಇವಳಿಗೆ ತಾಳಿ ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಧಿಕಾರ ಚಲಾಯಿಸೋಕೆ ಹೋದರೆ ಅದು ಒಂಥರ ಚೆನ್ನಾಗಿರಲ್ಲ, ಆಕ್ವರ್ಡಾಗಿರುತ್ತೆ. ಫ್ರೆಂಡ್ಸ್ ಥರ ಇರಬೇಕು, ಲವರ್ಸ್ ಥರ ಅಷ್ಟೇ. ಇವಾಗ ತಾಳಿ ಕಟ್ಟಿದ್ದೀನಿ ಅನ್ನೋದು ಬಿಟ್ಬಿಟ್ಟು ಲವರ್ಸ್ ಥರ ನೀವು ಇದ್ದರೆ ಲೈಫ್ ಲಾಂಗ್ ಚೆನ್ನಾಗಿರ್ತೀರ. ಅದೇ ಒಂದು ಜಾಲಿಯಾಗಿರುತ್ತೆ. ಜಗಳ ಆಡಿರಲಿಲ್ಲ, ಇನ್ನೇನು ಎಂಗೇಜ್ಮೆಂಟ್ ಆಯಿತು, ಇನ್ನೇನು ಮದುವೆಗೆ ಇನ್ನೊಂದು 2 ವಾರ 1 ತಿಂಗಳಿದೆ ಅನ್ನೋ ಥರ ಇದ್ದಾಗ ಒಂದು ಸ್ವಲ್ಪ ಅದು ರಿಸೆಪ್ಷನ್ ಬಟ್ಟೆ ನಾನು ಇವ್ರ ಜೊತೆ ತೊಗೊಳಕ್ಕೆ ಹೋಗಿರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಜಗಳ ಆಡಿದ್ದೆ. ಅವಾಗ ಹೆಂಗಾಗಿತ್ತು ಅಂತಂದರೆ ಆಲ್ಮೋಸ್ಟ್ ಬ್ರೇಕ್ ಅನ್ನೋ ಥರ ಅಷ್ಟವರೆಗೂ ಮಾತಾಡಿದ್ದೆ. ಅದು ಬಿಟ್ಟರೆ ಅದಕ್ಕೆ ಮುಂಚೆ ಆಲ್ಮೋಸ್ಟ್ 3 ಇಯರ್ಸಿಂದ ಪರಿಚಯ ಇದೆ, 3 ಇಯರ್ಸ್ ರಿಲೇಷನ್ಶಿಪ್ಪು. ಸೊ ಯಾವತ್ತೂ ಜಗಳ ಆಡಿ ಬ್ರೇಕ್ವರೆಗೂ ಹೋಗಿರಲಿಲ್ಲ. ಮದುವೆ ಟೈಮಲ್ಲಿ ಏನೋ ಅದೃಷ್ಟಿಗೆ ಅನಿಸುತ್ತೆ ಅಷ್ಟೇ. ಅವಾಗ ಜಗಳ ಆಡ್ತಿರ್ತೀವಿ, ಅಲ್ಲ ಅವಾಗಲ್ಲ, ಡೈಲಿ ಜಗಳ ಆಡ್ತೀವಿ. ಅದು ನಮ್ದು ರೂಲ್ಸ್ ಏನಂದರೆ ಏನೇ ಜಗಳ ಆದ್ರೂ ನನ್ನ ಕಂಡೀಷನ್ ಅವಳಿಗೆ ಎಷ್ಟೇ ಜಗಳ ಆಡ್ರು ನೆಕ್ಸ್ಟ್ ಡೇ ಫ್ರೆಶ್ ಆಗಿರಬೇಕು, ಫ್ರೆಶ್ ಡೇ ಥರ ಇರಬೇಕು. ಜಗಳ ಕ್ಯಾರಿ ಫಾರ್ವರ್ಡ್ ಮಾಡೋಂಗಿಲ್ಲ. ಅದು ನನ್ನ ಕೈಲಿ ಆಗಲ್ಲ. ನೆಕ್ಸ್ಟ್ ಡೇ ಅದನ್ನು ತೊಗೊಂಡು ಹೋಗ್ತೀನಿ ಮುಂದಕ್ಕೆ. ಹುಡುಗಿರ ಹುಟ್ಟು ಗುಣ ಅದು, ಕೆರಿಯೋದು, ಕೇರ್ದು ಏನಾದ್ರು ಒಂದು ಮಾಡ್ತಾ ಇರ್ತಾರೆ. ಬಟ್ ನಾನು ಆದಷ್ಟು ಅದನ್ನು ಅಲ್ಲೇ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದು ನಾನು ಅಂದ್ಕೊಂಡಿರೋ ಅಂಥದ್ದು ಕಲಿಸ್ಬೋದು. ಏನು ಅಂದ್ಕೊಂಡಿದ್ದೀರಾ? ಅದೇ ಅಲ್ಲಿಗೆ ಅವತ್ತಿನ ಜಗಳ ಅವತ್ತಿನ ಮುಗಿಸೋದು. ಅದು ಗೊತ್ತಿಲ್ಲ ಯಾವಾಗ. ಅದು ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಈ ಸತ್ಯ, ಏನು ಬಾವಿ ಬೀಳೋದು. ಸೊ ಅದನ್ನ ಇವಾಗ ಎಷ್ಟೇ ಹೇಳಿದ್ರು ಅಷ್ಟೇ. ಅದು ಬಾವಿಗೆ ಬೀಳೋದಂತ ಇಲ್ಲ, ಹೇಳ್ಬಾರ್ದು ಲವ್ ಮ್ಯಾರೇಜ್ನ. ಆಮೇಲೆ ಅರೇಂಜ್ ಮ್ಯಾರೇಜ್ನ ಅಷ್ಟೇ, ಎಲ್ಲ ಥರ ಬಾವಿಗೇನು ಬೀಳ್ಸಲ್ಲ. ಹಾಂ, ಅವರಿಗೆ ಲವ್ ಮಾಡೋಕ್ಕೆ ಪರ್ಮಿಷನ್ ಮನೇಲಿ ಸಿಕ್ಕಿರಲ್ಲ. ನಿಮ್ಮ ಮನೇಲಿ ಕೊಟ್ಟಿದ್ರಾ? ನನಗೇನು ಸಿಕ್ಕಿತ್ತಾ? ಮತ್ತೆ ನೀನು ಹೆಂಗೆ ಮಾಡಿದೆ? ಏನೋ ಮಾಡಿದೆ. ಹಂಗೇನೆ ಅವರು ಹುಡ್ಕೊತಾರೆ ದಾರಿನ. ಏನಂದ್ರೆ ನಾನು ಗುಡ್ ವೇನಲ್ಲಿ ಹೇಳಿದ್ದೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಲೈಫ್, ನೀವು ಎಂಜಾಯ್ ಮಾಡಿದಷ್ಟು ಲೈಫ್ ಚೆನ್ನಾಗಿರುತ್ತೆ ಅಷ್ಟೇ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲಾಗಿ ಏನು ಹೇಳ್ಬೇಕಂತಂದರೆ, ಕಪಲ್ಸಿಗೆ ಮಾತ್ರ ವ್ಯಾಲೆಂಟೈನ್ಸ್ ಡೇ ಅಲ್ಲ, ನೀವು ಪ್ರೀತಿಸೋರಿಗೆ, ನಿಮ್ಮನ್ನು ಪ್ರೀತಿಸೋರಿಗೆ ಇದು ವ್ಯಾಲೆಂಟೈನ್ಸ್ ಡೇ. ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನೂ ಪ್ರೀತಿಸಿ. ಒಂದು 10 ಜನನ ಬಾಯ್ ಫ್ರೆಂಡ್ಸ್ ಇಟ್ಕೊಳ್ಳಿ. ಆ ಥರ ನಾನು ಹೇಳಿಲ್ಲ. ಅಪ್ಪ ಅಮ್ಮ, ಪೆಟ್ಸು, ಈ ಥರ ನಿಮ್ಮ ಫ್ರೆಂಡ್ಸು ಎಲ್ಲರನ್ನೂ ಪ್ರೀತಿಸಿ. ಖಂಡಿತ. ನೀವು ಈಗ ವ್ಯಾಲೆಂಟೈನ್ಸ್ ಡೇ ಅಂದರೆ ಬರೀ ಲವರ್ಸ್ ಮಾತ್ರನೇ ಅಲ್ಲ, ನಾನು ಹೇಳಿದೆ ಹೇಳ್ತಾವ್ರೆ. ನೀವು ಪ್ರೀತಿಸೋ ಜನಗಳಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಇಲ್ಲ ರಿಲೇಟಿವ್ಸ್, ಬೆಕ್ಕು ನಾಯಿ ವಸ್ತುಗಳನ್ನ ಕಮ್ಮಿ ಪ್ರೀತಿಸಿ, ಜೀವ ಇರೋವಂಥವನ್ನ ಜಾಸ್ತಿ ಪ್ರೀತಿಸಿ. ವಸ್ತುನು ಪ್ರೀತಿಸಿ, ಬೇಡ ಪ್ರೀತಿಸ್ಲಿ. ನಾನು ಮೊಬೈಲ್ ಲವ್ ಮಾಡ್ತೀನಿ ಹಂಗಾರೆ ಬೇಡ. ಅದನ್ನೇ ಹೇಳಿದ್ದು, ವಸ್ತುಗಳನ್ನ ನಿರ್ಜೀವ ವಸ್ತುಗಳನ್ನ ಕಮ್ಮಿ ಪ್ರೀತಿಸಿ, ಜೀವ ಇರೋದನ್ನ ಜಾಸ್ತಿ ಪ್ರೀತಿಸಿ, ಚೆನ್ನಾಗಿರುತ್ತೆ ಜೀವ. ಇನ್ನೇನು ಹೇಳ್ಬೇಕು? ಅಷ್ಟೇ. ನಾನು ಚೆನ್ನಾಗಿ ಹೇಳಿದೆ, ನನ್ನ ಫಾಲೋ ಮಾಡಿ. ಹುಡುಗಿರು ನನ್ನನ್ನು ಫಾಲೋ ಮಾಡಿ. ನಾನು ಮೊಬೈಲಲ್ಲಿ ಅವಳನ್ನ LP ಅಂತ ಸೇವ್ ಮಾಡಿದ್ದೀನಿ. ಫಸ್ಟು ನಾನು ಇವಳಿಗೆ ಪೆಟ್ ಟೈಮ್ ಇಟ್ಟಿದ್ದೆ ಅದು. ಆ್ಯಕ್ಚುಲಿ ಲಿಲಿಪುಟ್ ಅಂತ ಹೇಳ್ಬಿಟ್ಟು ನಾವು ಶೂಟ್ ಮಾಡ್ಬೇಕಾದ್ರೆಲ್ಲ ಸೆಟ್ಟಲ್ಲಿ ಓಡಾಡ್ತಾ ಇದ್ಲು. ಒಂದು ಫ್ರಾಕ್ ಹಾಕ್ಕೊಂಡು ಇಷ್ಟಿಟ್ಟು ಪುಟ್ ಅಂತ ಈಗ ಕ್ಯಾಮ್ರಾ ಮೇಲೆ ಇರುತ್ತಲ್ಲ ಲಿಲಿಪುಟ್ಟು, ಆ ಥರ. ಅದಕ್ಕೆ ಅವಳಿಗೆ ಲಿಲಿಪುಟ್ ಅಂತ ಹೆಸರಿಟ್ಟಿದ್ದು.
ಆಮೇಲೆ ಇವಳನ್ನ ಕರೆಯೋದು ನಾನು ಯೂಶ್ವಲ್ ಆಗಿ ನಾವಿಬ್ರು ಕರ್ಕೊಳ್ಳೋದು ಆಂಟಿ ಅಂಕಲ್ ಅಂತ ಕರಿತೀವಿ. ಅದಾದಮೇಲೆ ಇವಳಿಗೆ ತಿಮ್ಮಿ ಅಂತ ಕರಿತೀವಿ. ತುಂಬ ಪ್ರೀತಿ ಜಾಸ್ತಿ ಆದಾಗ ತಿಮ್ಮಿ ಅಂತ ಬರುತ್ತೆ ಅಷ್ಟೇ. ಅಷ್ಟೇ ಅದೇ ಲಿಲ್ಲಿಪುಟ್, ತಿಮ್ಮಿ, ಆಂಟಿ ಅಷ್ಟೇ. ಕೋಪ ಬಂದಾಗೂ ಆಂಟಿ ಅಂತಾರೆ ಬಿಟ್ಟರೆ ನನ್ನ ಹೆಸರು ಕರೆಯೋದೇ ಇಲ್ಲ ಮನುಷ್ಯ. ಹಾಂ, ಮೇಘ ಅಂತ ಕರೆದು ಯಾರೋ ಬೇರೆ ಹುಡುಗಿನ ಹೊಸ ಹುಡುಗಿ ಕರೆದಂಗಿರುತ್ತೆ. ಅದು ನಂದೇ ಹೆಸರು. ಅದಕ್ಕೆ ಸುಮ್ಮನೆ ಹೊಸ ಹುಡುಗಿ ಇಲ್ವಲ್ಲ ಅಲ್ಲಿ. ನಾನು ಅಂಕಲ್ ಅಂತ ಕರಿತೀನಿ, ಸಂಜು ಅಂತೀನಿ, ಸಂಜಪ್ಪ ಅಂತೀನಿ, ಆಮೇಲೆ ಹೋಗಲು ಬಾರು ಅಂತ ಈಗ ಸ್ಟಾರ್ಟ್ ಮಾಡ್ಕೊಂಡು. ಹಾಂ, ಆಮೇಲೆ ಇವಳಿಗೆ ಪ್ರೀತಿ ಜಾಸ್ತಿ ಆದಾಗ ಇವಳು ನಾಯಿ ಹೆಸರು ಬಾಯಿಗೆ ಬಂದ್ಬಿಡುತ್ತೆ. ಅಯ್ಯೋ, ನಮ್ಮನೆ ಒಂದು ಪೆಟ್ಟಿದೆ ಸಿಂಬಾ ಅಂತ. ನಾನು ಇಲ್ಲಿಂದ ಮನೆಗೆ ಹೋದಾಗ ಆ ಸಿಂಬಾನ ಸಂಜು ಅಂತೀನಿ ಒಂದ್ಸಲ, ಅಲ್ಲಿಂದ ಇಲ್ಲಿಗೆ ಬಂದಾಗ ಸಂಜು ಸಿಂಬಾ ಅಂದ್ಬಿಡ್ತೀನಿ. ಅದು ಮಿಸ್ಟೇಕ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಪ್ರೀತಿ, ಲವ್ ಹಂಗೆ ಅನ್ಕೋಬೇಕು ಅಷ್ಟೇ.